When you preach Old Testament, you will see the glory. When you preach New Testament, you will see more glory. I am rich ಅಂತ ಹೇಳಿದ ತಕ್ಷಣ ನಮ್ಮ ಕೈಲೇ ಅದನ್ನು ನಂಬಕ್ಕಾಗಲ್ಲ. That is the problem for our body, our mind. Because we have settled in lack. ದರಿದ್ರದಲ್ಲಿ ನಮ್ಮ ಮೈಂಡ್ ಸೆಟ್ಲ್ ಆಗಿಬಿಟ್ಟಿದೆ. ನಾವು ಹಿಂಗೆ ಇನ್ಮೇಲೆ ನಾವು ಉದ್ಧಾರ ಆಗಲ್ಲ, ಇನ್ಮೇಲೆ ನಾವು ಚೆನ್ನಾಗಿರಲ್ಲ, ಇನ್ಮೇಲೆ ನಮ್ಮ ಕೈಯಲ್ಲಿ ಇದನ್ನು ಬಿಡೋಕ್ಕಾಗಲ್ಲ, ಇನ್ಮೇಲೆ ನಾವು ಇದರಿಂದ ಆಚೆ ಬರೋಕ್ಕಾಗಲ್ಲ, ನಾನು ಇದರಲ್ಲೇ ಸಾಯ್ತೀನಿ, ನಾನು ಇದರಲ್ಲೇ ಇರ್ತೀನಿ ಅಂತ ನಮ್ಮ ಮೈಂಡ್ ಫಿಕ್ಸ್ ಆಗಿರೋದ್ರಿಂದ ಕೆಲವೊಂದನ್ನು ಹೇಳಿದ್ರೆ ಅದು ನಮ್ಮ ಕೈಗೆ ನಂಬಕ್ಕಾಗ್ತಾಯಿಲ್ಲ. ಸೊ ಅದನ್ನು ಬ್ರೇಕ್ ಮಾಡಬೇಕು. ಸೊ ಯು ಹ್ಯಾವ್ ಟು ಬ್ರೇಕ್ ದಟ್. ಯಾವಾಗಲೂ ಸಂತೋಷದಲ್ಲಿರೋರಿಗೆ ಕಾಯಿಲೆ ಕಡಿಮೆ, ಯಾವಾಗಲೂ ಸೀರಿಯಸ್ ಆಗಿರೋರು, ಯಾವಾಗಲೂ ಟೆನ್ಷನಲ್ಲಿರೋರಿಗೆ ಏನಾದರೂ ಒಂದು ಕಾಯಿಲೆ ಇದ್ದೇ ಇರುತ್ತೆ. ಪಾಸ್ಟರ್ ಹೆಂಗೆ ಪಾಸ್ಟರ್ ಪ್ರೇಯರ್ ಮಾಡು, ಉರುಳಾಡಿ ಪ್ರೇಯರ್ ಮಾಡಿದ್ದೀನಿ, ಮೊಳಕಾಲಲ್ಲಿ ಪ್ರೇಯರ್ ಮಾಡಿದ್ದೀನಿ, ನಡೆದಾಡ್ಕೊಂಡು ಪ್ರೇಯರ್ ಮಾಡಿದ್ದೀನಿ, ಮಲ್ಕೊಂಡು ಪ್ರೇಯರ್ ಮಾಡಿದ್ದೀನಿ, ಯಾವುದೂ ಚೇಂಜ್ ಆಗಿಲ್ಲ. ಯಾವುದೂ ಆಗಲ್ಲ ಅನ್ಲೆಸ್ ಯು ಚೇಂಜ್ ಯುವರ್ ಮೈಂಡ್. ವಾಕ್ಯಕ್ಕೂ ಸತ್ಯಕ್ಕೂ ತುಂಬ ವ್ಯತ್ಯಾಸ ಇದೆ. ವಾಕ್ಯ ಎಲ್ಲರಿಗೂ ಗೊತ್ತು, ಸತ್ಯ ಸ್ವಲ್ಪ ಜನಕ್ಕೆ ಮಾತ್ರನೇ ಗೊತ್ತು. ಏನು ಪಾಸ್ಟರ್ ವಾಕ್ಯ ಎಲ್ಲರಿಗೂ ಗೊತ್ತು? ಸೈತಾನನಿಗೆ ಗೊತ್ತಿತ್ತು ವಾಕ್ಯ. ಆ ವಾಕ್ಯನ ಇಟ್ಕೊಂಡೇ ಯೇಸು ಕ್ರಿಸ್ತನನ್ನು ಎಲ್ಲಿ ಕರ್ಕೊಂಡೋದ? ಹಿ ಟುಕ್ ಟು ದ ಮೌಂಟೇನ್ ಆ್ಯಂಡ್ ಟೋಲ್ಡ್ ಜೀಸಸ್ ಟು ಫಾಲ್ ಡೌನ್ ಬೈ ಸೇಯಿಂಗ್ Psalms 91. 91ನೇ ಕೀರ್ತನೆಯನ್ನು ಹೇಳ್ಬಿಟ್ಟು, ನೀನು ಕೆಳಗಡೆ ದುಮ್ಕಿದ್ರೆ ಯಾರು ಹಿಡ್ಕೊಳ್ತಾರೆ? ದೇವದೂತರುಗಳು ಹಿಡ್ಕೊಳ್ತಾರೆ. ನೀನು ದುಮ್ಕು ಅಂತ ಹೇಳ್ದೆ ಅಂದರೆ ವಾಕ್ಯನಿಟ್ಟೆ ಯೇಸು ಸ್ವಾಮಿನೇ ಸಾಯಿಸೋಕೆ ನೋಡ್ತಾ. ಇವತ್ತು ವಾಕ್ಯನಿಟ್ಟೆ ಅನೇಕ ಜನ ಸಾಯಿಸೋದು. ಸರಿ, ಹೊಸ ಒಡಂಬಡಿಕೆ ಏನು ಹೇಳುತ್ತೆ, ಹಳೆ ಒಡಂಬಡಿಕೆ ಏನು ಹೇಳುತ್ತೆ ಅನ್ನೋದಕ್ಕೆ ಹೋದ ವಾರ ನಾನು ಪ್ರಸಂಗನೂ ಮಾಡಿದೆ. ಅಲ್ಲಿಗೆ ಅಲ್ಲು, ಕಣ್ಣಿಗೆ ಕಣ್ಣು ಅಂತ. ಅಲ್ಲಿಂದ ಬಂದು ದೇವರು ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸ್ಬೇಕು ಅನ್ನೋರ್ಗೂ ಬಂದರು. ಸೊ ಹಳೆ ಒಡಂಬಡಿಕೆ ಮಿನಿಸ್ಟ್ರಿ ಬೇರೆ, ಹೊಸ ಒಡಂಬಡಿಕೆಯ ಮಿನಿಸ್ಟ್ರಿ ಬೇರೆ. 2 Corinthians chapter 3 verse 9. 2 ಕೊರಿಂಥದವ್ರ ಬರೆದ ಪುಸ್ತಕ 3:9 ಏನು ಹೇಳುತ್ತೆ ನೋಡೋಣ. ಅಪರಾಧ ನಿರ್ಣಯಕ್ಕೆ ಸಾಧನವಾಗಿರುವ ಸೇವೆಯು, ಅಪರಾಧ ನಿರ್ಣಯಕ್ಕೆ ಸಾಧನವಾಗಿರುವ ಸೇವೆಯು. ಹಳೆ ಒಡಂಬಡಿಕೆ ಸೇವೆ ಏನಂತೆ? ಅಪರಾಧ ನಿರ್ಣಯಕ್ಕೆ ಸಾಧನವಾಗಿರುವ ಸೇವೆಯು. ಫಾರ್ ಇಫ್ ದ ಮಿನಿಸ್ಟ್ರಿ ಆಫ್ ಕಂಡಮ್ನೇಷನ್. ಸೊ ಓಲ್ಡ್ ಕವನೆಂಟ್ ಮಿನಿಸ್ಟ್ರಿ ಏನು? ಓಲ್ಡ್ ಟೆಸ್ಟ್ಮೆಂಟ್ ಮಿನಿಸ್ಟ್ರಿ ಏನು? ಕಂಡಮ್ನೇಷನ್, ಕಂಡಮ್ ಮಾಡೋದೆ. ಮಿನಿಸ್ಟ್ರಿ ಆಫ್ ಕಂಡಮ್ನೇಷನ್ ಹ್ಯಾಸ್ ಗ್ಲೋರಿ. ಸೊ ಹಳೇ ಒಡಂಬಡಿಕೆ ವಾಕ್ಯಗಳನ್ನು ಎತ್ತಿ ಪ್ರೀಚ್ ಮಾಡಿದ್ರೂ ಏನಿರ್ತೈತೆ ಅಂತ ಅದರಲ್ಲಿ? ಗ್ಲೋರಿ ಇರುತ್ತೆ. ಓ, ನೀವು ಇದೆಲ್ಲ ಮಾಡಲೇಬೇಕು, ಗ್ಲೋರಿ ಇರುತ್ತೆ. ಮೊಣಕಾಲಲ್ಲಿ ನಿಲ್ಲೇಬೇಕು, ಗ್ಲೋರಿ ಇರುತ್ತೆ. ಉಪವಾಸ ಮಾಡಲೇಬೇಕು, ಕಂಪಲ್ಸರಿ, ಗ್ಲೋರಿ ಇರುತ್ತೆ. ನೀನು ಇದು ಮಾಡಿದ್ರೆ ದೇವರು ಹೊಡಿತಾರೆ, ಗ್ಲೋರಿ ಇರುತ್ತೆ. ಯಾಕಂದರೆ ಬೈಬಲ್ ಹೇಳುತ್ತೆ ಮಿನಿಸ್ಟ್ರಿ ಆಫ್ ಕಂಡಮ್ನೇಷನ್ ಹ್ಯಾಡ್ ಗ್ಲೋರಿ. ಸೊ ಹಳೆ ಒಡಂಬಡಿಕೆ ಪ್ರಸಂಗಗಳನ್ನು ಕೇಳಿ ಕೆಲವರು ಆ ಮಹಿಮೆನ ನೋಡಿದ್ರಿಂದ ದೇ ಆರ್ ನಾಟ್ ಏಬಲ್ ಟು ಕಮ್ ಔಟ್ ಆಫ್ ಇಟ್. ಯಾಕಂದರೆ ಅದರಲ್ಲಿ ಸ್ವಲ್ಪ ಮಹಿಮೆ ಇದೆ. ಇವಾಗ ನಾವು ಹಳೆ ಕಾಲದಲ್ಲಿ ಮಾಡಿದಂಥ ಅಮಾವಾಸ್ಯೆ ಪ್ರೇಯರು, ನೈಟ್ ಪ್ರೇಯರು ಮಾಡಲೇಬೇಕು, ಕೊಡಲೇಬೇಕು ಅಂತ ಸ್ಟ್ರಿಕ್ಟಾಗಿ ಮಾತಾಡಿದ್ದಕ್ಕೆಲ್ಲ ಉತ್ತರ ಇತ್ತು. ಮೊಣಕಾಲಲ್ಲೇ ಪ್ರೇಯರ್ ಮಾಡಿದ್ರೇ ಉತ್ತರ ಸಿಗೋದು, ಅದಕ್ಕೂ ಗ್ಲೋರಿ ಇತ್ತು. ದೇವರು ಅವಾಗೇನು ಬಿಟ್ಬಿಟ್ಟಿಲ್ಲ ನಮ್ಮನ್ನು. ವಿ ವೇರ್ ಸೋ ಸ್ಟ್ರಿಕ್ಟ್, ವಿ ವೇರ್ ಪ್ರೀಚಿಂಗ್ ಲಾ, ಇವನ್ ದೋ ದೆರ್ ವಾಸ್ ಗ್ಲೋರಿ. 21 ದಿವಸ ಫಾಸ್ಟಿಂಗ್, 40 ದಿವಸ ಫಾಸ್ಟಿಂಗು, ನೀರು ಕುಡಿಬಾರ್ದು, ಎಂಜಿಲ್ ನುಂಗಬಾರ್ದು, ಊಟ ಮಾಡಬಾರ್ದು, ಜ್ಯೂಸೇ ಕುಡಿಬೇಕು, ಏನೇನೆಲ್ಲ ಮಾಡಿದ್ವೋ ಎಲ್ಲದರಲ್ಲೂ ಏನಿತ್ತಂತೆ? ಗ್ಲೋರಿ ಇತ್ತು. ಆ ಗ್ಲೋರಿನ ನೋಡಿದವ್ರೆ ಇವತ್ತು ಅದರಿಂದ ಆಚೆ ಬರೋಕ್ಕೆ ಕಷ್ಟ ಆಗ್ತೈತೆ. ಯಾಕಂದರೆ ದೇರ್ ಇಸ್ ಎ ಗ್ಲೋರಿ ಇನ್ ದಟ್. ಈಗ ಆ ಗ್ಲೋರಿಯಿಂದ ನಾವೆಲ್ಲಿಗೆ ಬಂದಿದ್ದೀವಿ? ಓದೋಣ. ನೀತಿಗೆ ಸಾಧನವಾಗಿರುವ ಸೇವೆಯು ಎಷ್ಟೋ ಅಧಿಕವಾಗಿ ಪ್ರಭಾವವುಳ್ಳದಾಗಿರಬೇಕು. ಅಷ್ಟೇ. ದ ಮಿನಿಸ್ಟ್ರಿ ಆಫ್ ರೈಚಸ್ನೆಸ್ ಓವರ್ಫ್ಲೋಸ್ ವಿತ್ ಈವನ್ ಮೋರ್ ಗ್ಲೋರಿ. ಕಂಡೆಮ್ನೇಷನ್ ಹ್ಯಾಡ್ ಗ್ಲೋರಿ, ಗ್ರೇಸ್ ಪ್ರೀಚಿಂಗ್ ಹ್ಯಾಸ್ ಮೋರ್ ಗ್ಲೋರಿ. Condemnation ministry has glory. The ministry of grace has more glory. ಇವಾಗ ಅಲ್ಲಿದ್ದಂಥ ಮಹಿಮೆಗಿಂತ ದೇವರ ದಯೆ ಕೃಪೆ ಮಾತಾಡಿದ್ರೆ ಮಹಿಮೆ ಇನ್ನೂ ಜಾಸ್ತಿ ಅಂತೆ. ದೇವರು ಒಳ್ಳೆಯವರು ಅಂತ ಮಾತಾಡಿದಾಗ ಇನ್ನೂ ಗ್ಲೋರಿ ಅಂತೆ. ಸೊ ಆ ಗ್ಲೋರಿಯಲ್ಲಿ, ಆ ಮಹಿಮೆಯಲ್ಲಿ ದೇವರಿವತ್ತು ನಿಮ್ಮನ್ನು ತುಂಬಿಸ್ಲಿ. ಓ ಮೈ ಗಾಡ್. ಹಳೆ ಒಡಂಬಡಿಕೆಯಲ್ಲಿ ಇದು ಮಾಡು, ಅದು ಮಾಡು, ಅದು ಮಾಡು, ಇದು ಮಾಡು, ಅದು ಮಾಡು, ಅದು ಮಾಡು, ಜನ ಕಷ್ಟಪಟ್ಟು ಮಾಡ್ತಾಯಿದ್ರು. ಯೇಸು ಸ್ವಾಮಿ ಪ್ರೀಚಿಂಗ್ ಎಲ್ಲ ಇಟ್ ವಾಸ್ ಫಿಲ್ಡ್ ವಿತ್ ಗ್ಲೋರಿ.
ಯೇಸು ಸ್ವಾಮಿ ಪ್ರಸಂಗ ಮಾಡಿದಾಗ ಕಂಟಿನ್ಯೂ ಪ್ರೀಚಿಂಗ್ ಮಾಡಿದ್ರು. ಎಷ್ಟು ದಿವಸ? 3 days ಇನ್ ದ ವಿಲ್ಡರ್ನೆಸ್. ಊಟ ಆಯ್ತಾ? ಯಾವಾಗ ಊಟಕ್ಕೆ ಯೋಚನೆ ಮಾಡಿದ್ರು? 3 ದಿವಸ ಆಗಿದ್ಮೇಲೆ. ಪ್ರೀಚಿಂಗ್ ಸ್ಟಾರ್ಟ್ ಆದಾಗ ಯಾರಾದರೂ ಟೈಮ್ ನೋಡ್ತಾ ಇದ್ರಾ? ಯಾವಾಗ ಅವ್ರಿಗೆ ಗೊತ್ತಾಯ್ತು 3 ದಿವಸ ಆಯಿತು ಅಂತ? ಪ್ರೇಯರ್ ಮುಗಿದ್ಮೇಲೆ ಅಯ್ಯೋ ಇವತ್ತು 3ನೇ ದಿವಸ ಅಂತ. ಸೊ ಮೋರ್ ಗ್ಲೋರಿ. ಊಟನೇ ಜ್ಞಾಪನ ಬಂದಿಲ್ಲ, ಟೈಮು ಜ್ಞಾಪನ ಬಂದಿಲ್ಲ. ದಟ್ ಈಸ್ ಕಾಲ್ಡ್ ಮೋರ್ ಗ್ಲೋರಿ. ಟೈಮ್ ಹೆಂಗೋಯ್ತು ಅಂತನೂ ಗೊತ್ತಿಲ್ಲ, ಊಟ ಮಾಡಿದ್ವಾ ಅಂತನೂ ಗೊತ್ತಿಲ್ಲ. 3 ದಿವಸ ಆದರೂ ಹೊಟ್ಟೆ ಹಸಿನೇ ಬಂದಿಲ್ವಂತೆ ಅವ್ರಿಗೆ. ಯೇಸು ಸ್ವಾಮಿನೇ ಹೇಳ್ತಾರೆ, ಪಾಪ ಅವ್ರು ಸುಸ್ತಾಗ್ಬಿಡ್ತಾರೆ ಹೋಗೋ ದಾರಿಯಲ್ಲಿ, ಅವ್ರಿಗೇನಾದರೂ ಊಟಕ್ಕೆ ಕೊಡಿ ಅಂತ. ಯಾರು ಹೇಳಿದ್ದು? ಅವ್ರು ಹೇಳಿದ್ರು. ಜನ ನಮ್ಗೆ ಹೊಟ್ಟೆ ಹಸಿತೈತೆ, ಏನಪ್ಪ ಯೇಸು ಸ್ವಾಮಿ ಈ ಪಾಸ್ಟ್ ಜೀಸಸ್ ಪಾಸ್ಟ್ ಇಷ್ಟಷ್ಟು ಮುಗಿಸ್ತವ್ರೆ, ನನ್ನ ಶುಗರ್ ಜಾಸ್ತಿ ಐತೆ, 10 ಗಂಟೆ ಮುಗಿಸ್ಬೇಕು 11 ಗಂಟೆ ಮುಗಿಸ್ಬೇಕು ಅಂತ ಸ್ವಲ್ಪನೂ ಬುದ್ಧಿ ಇಲ್ಲ ಇವ್ರಿಗೆ, ಇಷ್ಟಕ್ಕೂ ಮಾತಾಡ್ತಾನೆ ಅವರೇ ಅಂತ 10 ಗಂಟೆ 10:30 11 ಗಂಟೆಗೆ ಟೈಮ್ ನೋಡಿಲ್ವಂತೆ. ಆಫ್ಟರ್ 3 days ದೇ ಸಾ ದ ಟೈಮ್. ಸೊ ಊಟ ಮಾಡಬಾರ್ದು, ಎಲ್ಲ ಫಾಸ್ಟಿಂಗಲ್ಲೇ ಕುಂತ್ಕೊಬೇಕು ಬೆಳಿಗ್ಗೆಯಿಂದ ರಾತ್ರಿವರೆಗೂ. 3 ದಿವಸ ಈ ಥರ ಕುಂತ್ಕೊಂಡ್ರೇ ಅದ್ಭುತ ನಡೆಯೋದು ಅಂತ ಯೇಸು ಸ್ವಾಮಿ ಹೇಳಿದ್ರ? ಇಲ್ಲ. ನಾನು ಅದೇ ಹೋದ ವಾರನೂ ಹೇಳಿದೆ. ಜಕ್ಕಾಯನ ಮನೆಗೆ ಹೋದರು. ಆಮೇಲೆ ನೀನು ಅರ್ಧ ಆಸ್ತಿ ಅರ್ಧ ಬಡವ್ರು ಕೊಡಬೇಕು, ಆಮೇಲೆ ಬಂದ್ಬಿಟ್ಟು ಯಾರ ಹತ್ರದ್ದು ಏಮಾರಿಸಿದ್ರೆ 4ರಷ್ಟು ವಾಪಸ್ ಕೊಡ್ಬೇಕೇನೋ ಹೇಳಿದ್ರ? ಜಸ್ಟ್ ಇವೆಂಟ್. ಜಕ್ಕಾಯನೇ ಇವತ್ತು ನಾನು ನಿಮ್ಮ ಮನೆಗೆ ಬರ್ತೀನಿ, ಅವನೇನೇ ಏನು ಹೇಳ್ದ ಗೊತ್ತಾ? 4ರಷ್ಟು ವಾಪಸ್ ಕೊಡ್ತೀನಿ, ಅರ್ಧ ಆಸ್ತಿ ಕೊಟ್ಟುಬಿಡ್ತೀನಿ. ಪ್ರೆಸೆನ್ಸ್. ಸೊ ನ್ಯೂ ಕವರ್ನೆಂಟ್ ಮಿನಿಸ್ಟ್ರಿ ಫಿಲ್ಸ್ ಅಸ್ ವಿತ್ ಗ್ಲೋರಿ. ಆಮೇಲೆ ಸೊ ಈ ಗ್ಲೋರಿಯಲ್ಲಿ ತುಂಬೋದು ಹೆಂಗೆ? ನಮ್ಮ ಮೈಂಡ್ಸೆಟ್ನ ಹೆಂಗೆ ಟ್ಯೂನ್ ಮಾಡಬೇಕು ಅದೆಲ್ಲ ಇವತ್ತು ಸಮಯ ಇದ್ದರೆ ನಾವು ಸ್ವಲ್ಪ ನೋಡೋಣ. ಸೊ ಸತ್ಯವೇದ ಹೇಳ್ತಾ ಹೌ ಮಚ್ ಮೋರ್ ಗ್ಲೋರಿಯಸ್. ಸೊ ಓಲ್ಡ್ ಕವನೆಂಟ್ ನ್ಯೂ ಕವನೆಂಟ್ ಮಿನಿಸ್ಟ್ರಿ ಎರಡಕ್ಕೂ ಡಿಫ್ರೆನ್ಸ್ ಇದೆ. ಇಫ್ ದ ಮಿನಿಸ್ಟ್ರಿ ದಟ್ ಕಂಡಮ್ಸ್ ಮೆನ್ ಈಸ್ ಗ್ಲೋರಿಯಸ್, ಹೌ ಮಚ್ ಮೋರ್ ಗ್ಲೋರಿಯಸ್ ಈಸ್ ದ ಮಿನಿಸ್ಟ್ರಿ ದಟ್ ಬ್ರಿಂಗ್ಸ್ ರೈಚಸ್ನೆಸ್. ಮೋರ್ ಗ್ಲೋರಿ. ಸೊ ನಾವು ಯಾವ ಮಿನಿಸ್ಟ್ರಿಯಲ್ಲಿ ಇದ್ದೀವಿ ಗೊತ್ತಾ? ಮೋರ್ ಗ್ಲೋರಿ. When you preach Old Testament, you will see the glory. When you preach New Testament, you will see more glory. ಅಲ್ಲಾಗಿದ್ದಂಥ ಅದ್ಭುತಕ್ಕಿಂತ ಇಲ್ಲಿ ಇವತ್ತು ಅದ್ಭುತಗಳು ಜಾಸ್ತಿ ಆಗುತ್ತೆ. ರಿಪೆಂಟೆನ್ಸ್, ಮನ ತಿರುಗೋದು ಯಾವುದ್ರಲ್ಲಿ ಬರೋದು ನೋಡಿ? ರೋಮನ್ಸ್ 2:4. ರೋಮಾಪುರದವ್ರು ಬರೆದ ಪುಸ್ತಕ 2:4 ಓದಿ. ಆತನ ಅಪಾರವಾದ ದಯಾ ಸಹನ ದೀರ್ಘ ಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯಾ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವನ್ನು ನಿನ್ನನ್ನು ಪ್ರೇರೇಪಿಸುತ್ತೆಂಬುದು ನಿನಗೆ ಗೊತ್ತಿಲ್ಲವೇ? ಯಾವುದೋ ಮನುಷ್ಯನ ಪ್ರೇರೇಪಿಸೋದು? ಟರ್ನ್ ಯು ಫ್ರಮ್ ಯುವರ್ ಸಿನ್. ವಾಟ್ ವಿಲ್ ಟರ್ನ್ ಫ್ರಮ್ ಯುವರ್ ಸಿನ್? ಕೈಂಡ್ನೆಸ್, ನಾಟ್ ಸ್ಟ್ರಿಕ್ಟ್ನೆಸ್. ಸೊ ಗ್ರೇಸಲ್ಲಿ ಸ್ಟ್ರಿಕ್ಟ್ ಇಲ್ಲ, ಗ್ರೇಸಲ್ಲಿ ಕೊಡೋದು ಬೇಕಾಗಿಲ್ಲ, ಗ್ರೇಸಲ್ಲಿ ಫಾಸ್ಟಿಂಗ್ ಇಲ್ಲ ಅಂತ ಕೆಲವರು ತಪ್ಪಾಗಿ ಯೋಚನೆ ಮಾಡ್ಕೊಂಡು ಏನೂ ಮಾಡಲ್ಲ. ನಾನೇನು ಹೇಳ್ತೀನಿ ಅಂದರೆ, ನಿಜವಾದ ಗ್ರೇಸ್ ಬಂದರೆ ಮುಂಚೆ ಮಾಡಿದ ಫಾಸ್ಟಿಂಗಿಂತ, ಮುಂಚೆ ಗಿವಿಂಗಿಂತ, ಮುಂಚೆ ಇದ್ದದಕ್ಕಿಂತ ಗ್ರೇಸಲ್ಲೇ ಇನ್ನೂ ಜಾಸ್ತಿ ಇರುತ್ತೆ. ಗಾಡ್ಸ್ ಕೈಂಡ್ನೆಸ್ ಲೀಡ್ಸ್ ಯು ಟುವರ್ಡ್ ರಿಪೆಂಟೆನ್ಸ್. ಹೌ ಕ್ಯಾನ್ ಎ ಮ್ಯಾನ್ ರಿಪೆಂಟ್? ಥ್ರೂ ಗಾಡ್ಸ್ ಕೈಂಡ್ನೆಸ್. ವೆನ್ ಐ ಸ್ಪೀಕ್ ಗಾಡ್ಸ್ ಕೈಂಡ್ನೆಸ್, ಪೀಪಲ್ ವಿಲ್ ರಿಪೆಂಟ್. ಪಾಸ್ಟರ್ ಯಾವಾಗಲೂ ದೇವ್ರ ದಯೆ, ದೇವ್ರು ಒಳ್ಳೆಯವರು, ಇದನ್ನೇ ಮಾತಾಡ್ತೀರಲ್ಲ, ಯಾಕೆ? ಇದರಲ್ಲೇ ರಿಸಲ್ಟ್ ಬರೋದು. ಸೊ ಯಾವುದ್ರಲ್ಲಿ ರಿಸಲ್ಟ್ ಬರುತ್ತೋ ನಾನು ಅದನ್ನೇ ಮಾತಾಡಬೇಕು. ಸೊ ನನಗೆ ಈ ರೀತಿ ರಿಸಲ್ಟ್ ಬರುತ್ತೆ, ನಾನು ಹಿಂಗೆ ಮಾತಾಡ್ತೀನಿ. ಇವಾಗ ನೋಡಿ ಒಂದು ಎಕ್ಸಾಂಪಲ್. ಇವಾಗ ಕೆಲವರು ಯೋಚನೆ ಮಾಡ್ತಾರೆ, 1ನೇ ತಾರೀಕಿಂದ ನಾನು ಇನ್ಮೇಲೆ ಕುಡಿಯಲ್ಲ, ಇಲ್ಲ ಸೇದಲ್ಲ, ನಾನು ಸ್ಮೋಕ್ ಮಾಡಲ್ಲ, ದೇವರೇ ಇವತ್ತೇ ಲಾಸ್ಟು, ಬಿಟ್ಬಿಡ್ತೀನಿ ಅಂತ ಹೇಳಿದ್ರು ತಿರ್ಗಾ ಸ್ಟಾರ್ಟ್ ಮಾಡಿಬಿಟ್ಟ. ದೇವರೇ ಒಂದೇ ಒಂದು ಅಂತ ಹೇಳಿ 1ನೇ ತಾರೀಕು ಒಂದು ಸ್ಟಾರ್ಟ್ ಮಾಡಿಬಿಡ್ತಾನೆ. ಏನು ಮಾಡೋದು ಅವನ್ನ? ಸೊ ನಾವೇನು ಹೇಳ್ತೀವಿ? 1ನೇ ತಾರೀಕು ಬಿಡ್ತೀನಿ ಅಂತ ಹೇಳಿದೆ, ಬಿಟ್ಟಿಲ್ಲ ತಾನೆ, ಇದಕ್ಕೆ ಮೇಲೆ ದೇವ್ರು ನಿನ್ನ ಕ್ಷಮಿಸೋದೇ ಇಲ್ಲ, ನೀನು ನರ್ಕಕ್ಕೆ ಹೋಗ್ತೀಯಾ ಅಂತ ಹೇಳಿದ ತಕ್ಷಣ ಅವನು ಏನು ಮಾಡ್ತಾನೆ? ಅವತ್ತು ಅವನು ಒಂದನ್ನು ಬಿಸಾಕ್ಬಿಟ್ಟು ಹೋಗಿ 1 ಪ್ಯಾಕ್ ತೊಗೊಂಬರ್ತಾನೆ. ಯಾಕೆ ಗೊತ್ತಾ? ಹೆಂಗೂ ನರ್ಕಕ್ಕೆ ಹೋಗ್ತಾ ಇದ್ದೀನಿ, ಪೂರ್ತಿ ಕೆಲಸ ಮಾಡಿಬಿಟ್ಟು ಹೋಗ್ಬಿಡ. ಸೊ ದೇವ್ರು ಕ್ಷಮಿಸಲ್ಲ, ನೀನು ನರ್ಕಕ್ಕೆ ಹೋಗ್ತೀಯ ಅನ್ನೋ ಪ್ರೀಚಿಂಗ್ ಏನು ಮಾಡೋದು ಗೊತ್ತಾ? ಇನ್ನೂ ಅವನ್ನ ವರ್ಸ್ಟ್ ಮಾಡುತ್ತೆ ಹೊರತು ಅವನ್ನ ಬೆಸ್ಟಾಗಿ ಮಾಡೋದಿಲ್ಲ. ನೋಡಿ, ಯಾವಾಗಲೂ ಒಳ್ಳೆಯವ್ರಿಗೆ ತಪ್ಪು ಮಾಡಿಬಿಟ್ರೆ ಮನಸ್ಸು ಚುಚ್ತಾ ಇರ್ತೈತೆ. ನಾನು ಮಾಡಬಾರ್ದಾಗಿತ್ತು. ಒಬ್ರು ಹಿಂಗೆ ಅವ್ರು ಸರಿ ಇಲ್ಲ, ಅವ್ರು ತುಂಬ ಸ್ಟ್ರಿಕ್ಟ್ ಅಂದರೆ ಇವ್ನಿಗೆ ಹಿಂಗೆ ಮಾಡಬೇಕು ಅನಿಸುತ್ತೆ.
ಒಂದು ಒಳ್ಳೆ ಓನರು, ಒಳ್ಳೆ ಬಾಸ್ ಇದ್ದರೆ ಅವ್ರು ನೋಡಿ ಎಕ್ಸ್ಟ್ರಾ ಟೈಮ್ ಕೇಳಲಿಲ್ಲ ಅಂದರೆ ಎಕ್ಸ್ಟ್ರಾ ಮಾಡೋದಕ್ಕೆ ಆಸೆ ಬರುತ್ತೆ. ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾನೆ, ಅವ್ನಿಗೆ ಯಾವಾಗ ಕೆಲಸ ಮುಗಿಸಿ ಹೋಗೋಣ ಅಂತ ಕಾಯ್ತಾ ಇರ್ತೀವಿ. ಇವನು ಕಾಟ ಜಾಸ್ತಿ ಅಪ್ಪ. ಸೊ ಒಬ್ರು ಒಳ್ಳೆಯವ್ರಿಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಮಾಡೋಣ ಅಂತ ಬರುತ್ತೆ. ಅದಕ್ಕೆ ನಾನು ದೇವರು ಒಳ್ಳೆಯವರು ಅಂತ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನೀವಿನ್ನೂ ದೇವ್ರಿಗಾಗಿ ಎಕ್ಸ್ಟ್ರಾ ಮಾಡ್ತೀರಾ. ಈಸ್ ಎ ಗುಡ್ ಗಾಡ್. ನಾವೇನು ಅನ್ಕೊಂತೀವಿ ಗೊತ್ತಾ, ನಾವು ಪ್ರೇಯರ್ ಮಾಡಿನೇ ಎಲ್ಲ ನಡೆಯೋದು, ಸೊ ಪ್ರೇಯರ್ ಮಾಡಲೇಬೇಕು. ನೋಡಿ, ಪ್ರೇಯರ್ ಈಸ್ ಫಾರ್ ಕನೆಕ್ಷನ್, ಪ್ರೇಯರ್ ಈಸ್ ಫಾರ್ ರಿಲೇಷನ್ಶಿಪ್. ಪ್ರಾರ್ಥನೆ ಅನ್ನೋದು ದೇವರೊಂದಿಗಿರುವ ಐಕ್ಯತೆ. ಏನೋ ನಾವು ಮಾಡಲೇಬೇಕು, ಹೇಳಿದ್ದನ್ನು ದೇವ್ರು ಮಾಡ್ತಾರೆ, ಮಾಡಲಿಲ್ಲ ಅಂದರೆ ಅಷ್ಟೇ ಇಷ್ಟೇ ಇಲ್ಲ. ನೀವು ಪ್ರೇಯರ್ ಮಾಡದೆ, ಕೆಲವರು ಕ್ರೈಸ್ತರು ಹೆಂಗೆ ಯೋಚನೆ ಮಾಡ್ತಾರೆ, ನಾವು ಪ್ರೇಯರ್ ಮಾಡಿನೇ ಎಲ್ಲ ಆಗೋದು. ನಿಜನಾ? ಯಾರಾದರೂ ಇವತ್ತು ಸೂರ್ಯ ಉದಯಿಸ್ಬೇಕು ಅಂತ ಯಾರಾದ್ರು ಪ್ರೇಯರ್ ಮಾಡಿದ್ರಾ? ಸನ್ರೈಸ್ ಆಗಬೇಕು ಅಂತ ಪ್ರೇಯರ್ ಮಾಡಿದ್ರೆ ಯಾರಾದರೂ? ಇಲ್ಲ. ಈವ್ನಿಂಗ್ ಸನ್ಸೆಟ್ ಆಗಬೇಕು ಅಂತ ಯಾರು ಪ್ರೇಯರ್ ಮಾಡಿದ್ದೀರಾ? ನೀವು ಮಾಡಿಲ್ಲ ಅಂದರೂ ಅದು ಹಾಗೇ ಆಗುತ್ತೆ. ಸೊ ನಾನು ಪ್ರೇಯರ್ ಮಾಡಿನೇ ಇವತ್ತು ಸೂರ್ಯ ಆಚೆ ಬಂದಿದ್ದು ಅಂದರೆ ಅದು ನಮ್ಮ ತಪ್ಪು. ಸೊ ನೀವು ಪ್ರೇಯರ್ ಮಾಡ್ದೇ ದೇವ್ರು ಕೆಲವೊಂದನ್ನು ಪ್ಲ್ಯಾನ್ ಮಾಡಿಟ್ಟಿರ್ತಾರೆ, ಅದು ಹಾಗೇ ಆಗುತ್ತೆ. ನೋಡಿ, ನನ್ನ ಪ್ರಾರ್ಥನೆಯಿಂದನೇ ಎಲ್ಲ ಆಗೋದಲ್ಲ. ಇನ್ನೊಂದು ವಾಕ್ಯ ಓದಿಸ್ತೀನಿ ನೋಡಿ, ಕೀರ್ತನೆ 139 1ರಿಂದ ಓದಿ ನೋಡೋಣ ಕನ್ನಡದಲ್ಲಿ. Psalms 139 from verse 1. ಯೆಹೋವನೇ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೆ ಇರುವಂಥದ್ದು ಒಂದೂ ಇಲ್ಲ. ಆಮೆನ್. Before a word is on my tongue, you know it completely, O Lord. Before you ask, before you pray, He knows everything. So why I have to pray then? ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೇ ಇರುವಂಥದ್ದು ಒಂದೂ ಇಲ್ಲ. ನಾಲಿಗೆಯ ಮಾತು ಅಂತ ಐತೆ, ಕನ್ನಡದಲ್ಲಿ ಅಷ್ಟು ಕರೆಕ್ಟಾಗಿ ಬಂದಿಲ್ಲ. ಇಂಗ್ಲೀಷಲ್ಲಿ ಹೇಳುತ್ತೆ, ಬಿಫೋರ್ ಐ ಸೇ ಇಟ್, ಬಿಫೋರ್ ಯು ಪ್ರೇ, ಬಿಫೋರ್ ಯು ಸೇ, ಗಾಡ್ ನೋಸ್ ವಾಟ್ ಯು ಆರ್ ಗೋಯಿಂಗ್ ಟು ಸೇ. ಸೊ ದೆನ್ ವೈ ಐ ಹ್ಯಾವ್ ಟು ಪ್ರೇ? Prayer is not for asking, Lord, give me, give me, give me. Prayer is for connection. Prayer is for fellowship. Prayer is not demanding. Prayer is to enjoy the presence of God. Oh my God. ಇವತ್ತು ನಾವು ಪ್ರೇಯರ್ ಮಾಡಿ 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 ಸುಸ್ತಾಗ್ಬಿಟ್ಟಿದ್ದೀವಿ. ಇವತ್ತು ಕೆಲವ್ರಿಗೆ ಪ್ರೇಯರ್ ಮಾಡೋಕ್ಕೆ ಶಕ್ತಿನೇ ಹೊರಟೋಯ್ತು. ಎಷ್ಟಂತ ಮಾಡೋದು? ಇವತ್ತು ಪ್ರೇಯರ್ಗೆ ಬದಲಾಗಿ ಏನು ಮಾಡಬೇಕು ಅನ್ನೋದೊಂದು ಡೀಪ್ ಮೆಸೇಜ್ ಇದೆ. ಅದು ಇವಾಗ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೋ ಗೊತ್ತಿಲ್ಲ, ಬಟ್ ಐ ವಿಲ್ ಟ್ರೈ. ನೋಡಿ, ದೇರ್ ಆರ್ ಮೆನಿ ಲಾಸ್ ವಿಚ್ ವಿಲ್ ರನ್ ಆಟೋಮೆಟಿಕ್ಲಿ. ಅಂದರೆ ಆಟೋಮೆಟಿಕ್ಲಿ ಈ ಲೋಕದಲ್ಲಿ ನಡೆಯೋದು ಕೆಲವೊಂದಿದೆ. ಏನಂದರೆ ಗ್ರಾವಿಟೇಷನಲ್ ಫೋರ್ಸ್. ಇವಾಗ ನೀವೇನಾದರೂ ಒಂದು ಎತ್ತಾಕಿದ್ರೆ, ಈ ಬಾಟ್ಲನ್ನ ಎತ್ತಿ ನನ್ನ ಕೆಳಗಡೆ ಹಾಕಿದ್ರೆ ಏನಾಗುತ್ತೆ? ಪ್ರೇಯರ್ ಮಾಡಿಬಿಟ್ಟು ಹಾಕಿದ್ರು, ಆಮೇಲೆ ಫಾಸ್ಟಿಂಗಲ್ಲಿ ಹಾಕಿದ್ರು, ಬಿಕಾಸ್ ದಟ್ ಈಸ್ ಎ ಲಾ. ಏರೋಡೈನಮಿಕ್ಸ್ ಲಾ ಅಂತ ಇದೆ. ಅದು ಹೆಂಗೆ ಗೊತ್ತಾ? ಅದು ಇಂಜಿನ್ ಏನು ಮಾಡುತ್ತೆ ಗೊತ್ತಾ? ಕೆಳಗಡೆ ಓಡಿಸಲ್ಲ ಅದನ್ನು, ಆ ಏರೋಪ್ಲೇನ್ನ ಎಲ್ಲಿ ಎತ್ಕೊಂಡು ಹೋಗುತ್ತೆ? ಮೇಲೆ ಎತ್ಕೊಂಡು ಹೋಗುತ್ತೆ. ದಟ್ ಈಸ್ ಒನ್ ಲಾ, ಏರೋಡೈನಮಿಕ್ ಲಾ ಅಂತ ಹೇಳ್ತಾರೆ. ಗ್ರಾವಿಟಿ ಲಾಸ್. ಸೊ ಈ ರೀತಿ ಕೆಲವೊಂದು ಲಾಸ್ ಇದೆ. ಅದೇ ರೀತಿಯೇ ಇದು ಸ್ವಲ್ಪ ಡೀಪಾಗಿ ಇದನ್ನು ನಾನು ಸ್ವಲ್ಪ ಸ್ಟಡಿ ಮಾಡ್ತಾಯಿದ್ದೆ. ಬ್ರೈನಲ್ಲಿ 3 ವಿಧ ಅಂತ ಬ್ರೈನ್ ಇದಂತೆ: ರೆಪ್ಟಲೈನ್ ಬ್ರೈನ್, ಮ್ಯಾಮಲಿಯನ್ ಬ್ರೈನ್ ಆ್ಯಂಡ್ ಕಾರ್ಲೆಕ್ಸ್ ಮೈಂಡಲ್ಲಿ, ಬ್ರೈನಲ್ಲಿ. ಸೊ ಪ್ರಾಸ್ಪರಿಟಿ, ಮನಿ ಎಲ್ಲ ಬಂದ್ಬಿಟ್ಟು ಆಟೋಮೆಟಿಕ್ಕಾಗಿ ಕೆಲವ್ರಿಗೆ ಆ ಥಿಂಕಿಂಗಲ್ಲೇ ಬರುತ್ತೆ. ಅದು ಕ್ರಿಶ್ಚಿಯನ್ಸ್ ಆದರೂ ಸರಿ, ಹಿಂದೂ ಆದರೂ ಸರಿ, ಮುಸ್ಲಿಮ್ ಆದರೂ ಸರಿ, ಅದೊಂದು ಲಾ ದೇವರು ಇಟ್ಬಿಟ್ಟಿದ್ದಾರೆ ಒಳಗಡೆ ಅಂತೆ. ಇಂಥ ಸತ್ಯನೆಲ್ಲ ಕೇಳಿದಾಗ ನೀವು ದುಡ್ಡಿಗಾಗಿ ಪ್ರೇಯರೇ ಮಾಡಲ್ಲ. ಇವಾಗ ಈ ಬ್ರೈನು ಹೆಂಗೆಂದರೆ, ಕೆಲವ್ರಿಗೆ ನೋಡಿ ಸಡನ್ನಿಗೆ ಆ ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ. ಆ ಫ್ರೀಕ್ವೆನ್ಸಿ ಅಂತಾರೆ, ಪಟ 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 ಪಟ. ಇವಾಗ ನೋಡಿ, ಇವಾಗ ನಾರ್ಮಲಾಗಿ ಇಲ್ಲಿ ಕುಂತಿದ್ದೀರಾ, ನಿಮ್ಮ ಬ್ರೈನ್ ಇವಾಗ ಆಫಲ್ಲಿದೆ ಅಂತ. ಇವಾಗ ಸಡನ್ ಒಂದು ಹಾವು ಬಂತು, ಅಲ್ಲಿ ಕಾಲತ್ರ ನೋಡ್ತೀರಾ, ಇವಾಗ ಬ್ರೈನ್ ಏನು ಹೇಳ್ತಾರೆ, ಎದೋಳು ಕಮಾನ್ ಗೆಟ್ ಅಪ್. ಇವು ಹಂಗೆ ಒದ್ಬಿಟ್ಟು ಏನು ಮಾಡ್ತೀರಾ? ಇವಾಗ ಒಂದು ಜಿರಳೆ ಬಂದ್ಬಿಡ್ತು, ಒಂದು ಅಲ್ಲಿ ಬಂದ್ಬಿಡ್ತು, ಅಥವಾ ಹಾವು ಬಂದ್ಬಿಡ್ತು ಅಂದರೆ ಬ್ರೈನ್ ಹೇಳುತ್ತೆ ಗೆಟ್ ಅಪ್ ಫಾಸ್ಟ್. ಅವ
ಪಟ 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 ಮೈಂಡ್ ಇಮ್ಮಿಡಿಯೇಟ್ಲಿ ಆ್ಯಕ್ಟ್. ಆವಾಗ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಮೈಂಡ್ ಫ್ರೀಕ್ವೆನ್ಸಿ ಹೆವಿ ಆಗುತ್ತೆ. ಸಮಥಿಂಗ್ ಟೆಲ್ಸ್ ಇನ್ ಯುವರ್ ಮೈಂಡ್ ಟು ಡೂ ದಟ್. ಇವಾಗ ಈ ಜಿಂಕೆ ಇದೆಯಲ್ಲ, ಜಿಂಕೆನ ಸಿಂಹ ಅಟ್ಟಿಸ್ಕೊಂಡು ಬಂದಿದ್ದ ತಕ್ಷಣ ಆ ಮೈಂಡ್ ಹೇಳುತ್ತೆ ನೋಡಿ, ಪಟ್ 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 ಅಂತ ಓಡುತ್ತೆ. ಎಷ್ಟು ಸ್ಪೀಡ್ ಓಡುತ್ತೆ ಅಂದರೆ ಆ ಸ್ಪೀಡ್ ಹೋಗ್ಬಿಟ್ಟು ಅದು ಬ್ರೈನು ಅದಕ್ಕೆ ಹಾರ್ಟ್ ಹೆಂಗಿರುತ್ತೆ, ಪಟ್ 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 ಅಂತ ಹೊಡಿತೆ. ಸ್ವಲ್ಪ ಹಿಂಗೆ ತಿರುಗಿ ನೋಡಿದ ತಕ್ಷಣ ನೋಡುತ್ತೆ ಅದು ಸಿಂಹ ಇಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ಮತ್ತೆ ಏನಾಗುತ್ತೆ ಅಂತೆ, ಅದು ಮೈಂಡು ಹಾರ್ಟ್ ಬೀಟು ಹಂಗೆ ತಿರ್ಗಾ ಕೂಲ್ ಆಗುತ್ತೆ. ಸೊ ಇಟ್ ವಿಲ್ ಬಿಕಮ್ ಕಾಮ್. ಆದರೆ ಮನುಷ್ಯನ ಮೈಂಡ್ ಏನು ಗೊತ್ತಾ, ಯಾವುದು ಅಟ್ಟಿಸ್ಕೊಂಡು ಬಂದಿಲ್ಲ ಅಂದ್ರೂ ಅವ್ನ ಮೈಂಡ್ ಯಾವಾಗಲೂ ಸ್ಟ್ರೆಸ್ಸಲ್ಲೇ ಇರುತ್ತೆ. ದಟ್ ಈಸ್ ದ ಡಿಫ್ರೆನ್ಸ್. ಯಾರು ಅಟ್ಟಿಸ್ಕೊಂಬರೋದು ಬೇಡ, ಬರೋ ಥರ ಇವನಿಗೊಂದು ಫೀಲಿಂಗು, ನಾಳೆ ಏನು ಆಗ್ಬಿಡುತ್ತೋ ಒಂದು ಫೀಲಿಂಗ್, ನಾಳೆ ಮಕ್ಳಿಗೆ ಫೀಸ್ ಕಟ್ಟೋಕ್ಕಾಗುತ್ತೋ ಫೀಲಿಂಗ್, ನಾಳೆ ಚೆನ್ನಾಗಿ ಬಾಳ್ತೀವೋ ಇಲ್ವೋ ಅನ್ನೋ ಒಂದು ಫೀಲಿಂಗು, ನಾಳೆ ಫ್ಯೂಚರ್ ಬಗ್ಗೆ ಒಂದು ಫೀಲಿಂಗ್. ಸೊ ಈ ಮೃಗಗಳಿಗೆ ಅಟ್ಟಿಸ್ಕೊಂಬಂದರೆ ಮಾತ್ರನೇ ಬ್ರೈನ್ ಫಾಸ್ಟಾಗಿ ಓಡೋದು, ಅದು ಹಾರ್ಟ್ ಬೀಟ್ ಪಂಪ್ ಜಾಸ್ತಿ ಆಗ್ತಾ ಇರ್ತೈತೆ. ಆದರೆ ಮನುಷ್ಯನಿಗೆ ಏನೂ ಇಲ್ಲದೇ ಹಿ ವಿಲ್ ಬಿ ಇನ್ ಸ್ಟ್ರೆಸ್. ಅವ್ನ ಮೈಂಡ್ ಏನಾದರೂ ಒಂದು ಯೋಚನೆ ಮಾಡಿ 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 ಅವನೊಳಗಡೆ ಒಂದು ಭಯ ಬರ್ತಾ ಇರ್ತೈತೆ. ಮಕ್ಕಳ ಬಗ್ಗೆ ಭಯ, ಫೈನಾನ್ಸ್ ಬಗ್ಗೆ ಭಯ, ಯಾರೋ ಅಟ್ಟಿಸ್ಕೊಂಬರೋ ಥರ ಒಂದು ಭಯ, ನಾಳೆ ಏನಾಗ್ಬಿಡುತ್ತೋ ಒಂದು ಭಯ. ಆ ಮೈಂಡು ಅವನು ಕೆಲಸನೇ ಕೊಡೋದಿಲ್ಲ ನೋಡಿ. ಅದಕ್ಕೇ ದೇವ್ರ ವಾಕ್ಯ ಹೇಳುತ್ತೆ, ಯಾವುದಕ್ಕೂ ಚಿಂತೆ ಮಾಡಿದೆ. ಕಮಾನ್, ಯೇಸು ಸ್ವಾಮಿ ಏನು ಹೇಳ್ತಾರೆ, ಪೌಲನ್ ಏನು ಹೇಳ್ತಾನೆ, ಎಲ್ಲದಕ್ಕೂ ಏನು ಮಾಡು. ಸೊ ನಿನ್ನ ಮೈಂಡನ್ನು ನೀನು ಅರೆಸ್ಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಯು ವಿಲ್ ಅಟ್ರಾಕ್ಟ್ ಅನ್ವಾಂಟೆಡ್ ಥಿಂಗ್ಸ್. ಸೊ ಈ ಥಿಂಕಿಂಗ್ ದಿಸ್ ಇನ್ಕ್ರೀಸಸ್ ಯುವರ್ ಸ್ಟ್ರೆಸ್ ಲೆವೆಲ್. ಇದು ಈ ಜಿಂಕೆಗೆ ಸಿಂಹ ಅಟ್ಟಿಸ್ಕೊಂಬಂದ್ರೇ ಅದು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗೋದು. ವೆನ್ ಈ ಸೀಸ್ ದೇರ್ ಇಸ್ ನೋ ಲಯನ್ ಇಟ್ ಬಿಕಮ್ ಕಾಮ್. ಆದರೆ ಮನುಷ್ಯನಿಗೆ ಯಾರು ಅಟ್ಟಿಸ್ಕೊಂಬರ್ದೇನೆ ಯಾರೋ ಬರ್ತಾ ಇರೋ ಥರ, ಯಾರೋ ಅವನು ಏನೋ ಮಾಡೋ ಥರ ಅವ್ನ ಮೈಂಡ್ ಹಂಗೇ ಓಡ್ತಾ ಇರ್ತೈತೆ. ಆ ಸ್ಟ್ರೆಸ್ ಲೆವೆಲ್ ಅವನಿಗೆ ಯೋಚನೆ ಮಾಡಿ ಮಾಡಿ ಇನ್ಕ್ರೀಸ್ ಮಾಡಿ ಮಾಡಿ ಮಾಡಿನೇ ಆಟೋಮೆಟಿಕ್ಲಿ ಡಿಸೀಸ್, ಸಿಕ್ನೆಸ್, BP, ಶುಗರು ಇದೆಲ್ಲ ಯಾಕೆ ಇನ್ಕ್ರೀಸ್ ಆಗೋದು ಗೊತ್ತಾ? ಆಲ್ ಅಬೌಟ್ ಈಸ್ ಥಿಂಕಿಂಗ್. ಒತ್ತಡ, BP. ಯಾಕೆ BP ಬರ್ತೈತೆ ಹೇಳಿ? ಕೆಲವರು ಹೇಳ್ತಾರೆ ಚೆನ್ನಾಗಿ ತಿನ್ನೋದ್ರಲ್ಲೆಲ್ಲ. ಆನೆ ನೋಡಿ ಹೆಂಗೆ ಎಷ್ಟು ದೊಡ್ಡದಾಗೈತೆ, ಆದರೆ BP ಇದೆಯಾ ಅದಕ್ಕೆ? ನೀವು ತಿನ್ನೋ ಇಷ್ಟೇ ಊಟಕ್ಕೆ ಎಷ್ಟು BP, ಎಷ್ಟು ಶುಗರು, ಇಷ್ಟೇ ತಿನ್ನೋದು. ಅಮ್ಮಮ್ಮ ಅಂದರೆ ಏನು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡು ತಿಂತೀರ. ಇಷ್ಟಕ್ಕೆ ಹೋಗಿ ಎಷ್ಟು ಟ್ಯಾಬ್ಲೆಟ್ ತಿನ್ನಬೇಕು? ಇಟ್ಸ್ ನಾಟ್ ಅಬೌಟ್ ಫುಡ್, ಇಟ್ಸ್ ಆಲ್ ಅಬೌಟ್ ಯುವರ್ ಥಿಂಕಿಂಗ್. ಆ ಸ್ಟ್ರೆಸ್ ಲೆವೆಲ್ ಇನ್ಕ್ರೀಸ್ ಆಗಿದ ತಕ್ಷಣವೇ ನಿಮ್ಮ ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗಿಬಿಡ್ತೈತೆ. ಯಾವಾಗ ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಲ್ಲೇ ಈ ಪೀರಿಯಡ್ಸ್ ಪ್ರಾಬ್ಲಮ್ಮು, ಪ್ಲಸ್ ಹೇರ್ ಫಾಲ್ ಪ್ರಾಬ್ಲಮ್ಮು, ಕಿಡ್ನಿ ಪ್ರಾಬ್ಲಮ್ಮು, ಸ್ಕಿನ್ ಪ್ರಾಬ್ಲಮ್ಮು, ಎಲ್ಲನೂ ನೋಡಿ, ಎಲ್ಲ ಪ್ರಾಬ್ಲಮ್ಮು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗಲೇ. ಸೊ ವೈ? ಬಿಕಾಸ್ ಸ್ಟ್ರೆಸ್, ಓವರ್ ಸ್ಟ್ರೆಸ್, ದೆರ್ ಈಸ್ ನೋ ಜಾಯ್. ಅದಕ್ಕೇ ಖುಷಿಯಾಗಿದ್ದುಬಿಟ್ರೇ ಎಲ್ಲನೂ ಆಟೋಮೆಟಿಕ್ ಬಂದುಬಿಡ್ತೈತೆ. ನೋಡಿ ಇವಾಗ ಏನು ಬೇಡ, ಈ ಶಿವರಾತ್ರಿ ದಿವಸ ಸದ್ಗುರುಗಳು ಆಡಿಸ್ತಾರೆ ನೋಡಿ ಡ್ಯಾನ್ಸ್. ಆಡಿಯನ್ಸ್ನ ಏನು ಮಾಡ್ತಾರೆ, ಸುಮ್ಮನೆ ದೇ ವಿಲ್ ಮೇಕ್ ಪೀಪಲ್ ಟು ಡ್ಯಾನ್ಸ್. ಗೊತ್ತಾ? ಸ್ಟ್ರೆಸ್ ಲೆವೆಲ್ ಲೋ ಮಾಡಿಬಿಡುತ್ತೆ. ಅಲ್ಲೆಲ್ಲ ನೋಡಿ ಭಕ್ತರೆಲ್ಲ ಆಡ್ತಾ ಇರ್ತಾರೆ, ಎಕ್ಸಸೈಸ್ ಇರುತ್ತೆ. ಆಶ್ರಮದಲ್ಲೆಲ್ಲ ಏನು ನಡೆಯುತ್ತೆ ಅಂತೀರ? ಆಶ್ರಮದಲ್ಲಿ ಎಕ್ಸಸೈಸ್ ನಡೆಯುತ್ತೆ. ದೇ ವಿಲ್ ಮೇಕ್ ಪೀಪಲ್ ಡ್ಯಾನ್ಸ್. ಇಲ್ಲಿ ಯಾರಾದರೂ ಕೈ ತಟ್ಟಿ ಅಂದರೆ ನಿನಗೆ ಸ್ಟ್ರೆಸ್ ಇಲ್ಲದೆ ಇನ್ನೇನಿರುತ್ತೆ? ಇಲ್ಲಿ ಸ್ವಲ್ಪ ನಗಾಡೋದಿಲ್ಲ. ಕರ್ತನಲ್ಲಿ ಯಾವಾಗಲೂ ಸಂತೋಷವಾಗಿರಿ ಅಂತ ಯಾಕೆ ಹೇಳ್ತೀವಿ? ಟು ರೆಡ್ಯೂಸ್ ಯುವರ್ ಸ್ಟ್ರೆಸ್ ಲೆವೆಲ್. ನಗದೇ ಇಲ್ಲ ಇಲ್ಲಿ. ಅದಕ್ಕೇ ವರ್ಷಿಪ್ ಮೀನ್ಸ್, ಪ್ರೀಚಿಂಗ್ ಮೀನ್ಸ್ ಇಟ್ ಹ್ಯಾಸ್ ಟು ಚೇಂಜ್ ಯುವರ್ ಮೈಂಡ್ ಸೆಟ್. ನೋಡಿ, ಪ್ರೀಚಿಂಗ್ ಅಂದರೆ ಏನು ಗೊತ್ತಾ? ಥಿಂಕಿಂಗ್ ಸಿನಾರಿಯೋನ ಚೇಂಜ್ ಮಾಡಬೇಕು. ವಾಟ್ ಈಸ್ ಪ್ರೀಚಿಂಗ್? ಥಿಂಕಿಂಗ್ ಸಿನಾರಿಯೋನ ಚೇಂಜ್ ಮಾಡಬೇಕು. ಇಟ್ ಶುಡ್ ಚೇಂಜ್ ಯುವರ್ ಇಮ್ಯಾಜಿನೇಷನ್. ವೆನ್ ಐ ಪ್ರೀಚ್ ಇಟ್ ಶುಡ್ ಚೇಂಜ್ ಯುವರ್ ಇಮ್ಯಾಜಿನೇಷನ್. ನಿಮ್ಮ ಮೈಂಡ್ಸೆಟ್ನ ಹಂಗೇ ಚೇಂಜ್ ಮಾಡ್ತಾ ಇರಬೇಕು. ದಟ್ ಈಸ್ ಕಾಲ್ಡ್ ಪ್ರೀಚಿಂಗ್. ಇವಾಗ ಅದಕ್ಕೆ ಒಂದೇ ಒಂದು ವಾಕ್ಯ ಓದ್ತೀನಿ.
ತುಂಬ ಪವರ್ಫುಲ್ ಆಗಿರುತ್ತೆ. ಮಾರ್ಕ್ 11:24, ಮಾರ್ಕನ್ ಬರೆದ ಪುಸ್ತಕ 11:24. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ, ಪ್ರಾರ್ಥನೆ ಮಾಡಿ ಏನೇನು ಬೇಡ್ಕೊಳ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಸಿಕ್ಕುತ್ತೆ. ಫಸ್ಟ್ ಏನು ಮಾಡಬೇಕಂದ್ರೆ ಹೊಂದಿದ್ದೇವೆ ಅಂದರೆ ನಂಬಬೇಕಂತೆ. ನೋಡಿ, ಇದರಲ್ಲಿ ಒಂದು ರೆವಲ್ಯೂಷನ್ ಹೇಳ್ತೀನಿ. Therefore I say to you, whatever things you ask when you pray, believe that you receive them. When you pray, you receive them. ಎಲ್ಲರೂ ಹೇಳಿ, when you pray, where did you receive? ದುಡ್ಡು ಬರಬೇಕು ಅಂತ ಪ್ರೇಯರ್ ಮಾಡ್ತೀರಾ, ತಿರ್ಗಾ ಬ್ಯಾಲೆನ್ಸ್ ನೋಡ್ತೀರಾ, ಸೇಮ್ ಬ್ಯಾಲೆನ್ಸೇ. ಎಲ್ಲಿ ರಿಸೀವ್ ಆಯ್ತು? ಮತ್ತೆ ಕಾಯಿಲೆಗಾಗಿ ಪ್ರೇಯರ್ ಮಾಡ್ತಾ ಇದ್ದೀರಾ, ಸೇಮ್ ಸಿಂಪ್ಟಮ್ಸೇ, ಏನು ಚೇಂಜ್ ಆಗಿಲ್ಲ. ಮತ್ತು ಎಲ್ಲಿ ರಿಸೀವ್ ಆಯ್ತು ಹೀಲಿಂಗು? King James Version. Therefore I say unto you, what things soever ye desire, when ye pray. First desire, first ಏನು? Desire. Next, pray. Believe that ye received them. Believe that you received, and ye shall have them. then you will have them. ಇವತ್ತು ಇದೊಂದೇ ಒಂದು ವಾಕ್ಯನೇ ಸಾಕು ನಿಮಗೆ. ಓಲ್ ಮೆಸೇಜ್ ರೆವಲ್ಯೂಷನ್ ಇದೊಂದು ವರ್ಡಲ್ಲಿ ಕೊಡ್ತೀನಿ ನಿಮಗೆ. ವೆನ್ ಯು ಪ್ರೇ ಯು ಶುಡ್ ಬಿಲೀವ್ ಯು ಹ್ಯಾವ್ ರಿಸೀವ್ಡ್ ಇಟ್. ಅನ್ನಾಳು ಪ್ರಾರ್ಥನೆ ಮಾಡಿದ್ಲು, ಆಲಯಕ್ಕೆ ಹೋಗಿ ಕಣ್ಣೀರಿಟ್ಟು ಪ್ರೇಯರ್ ಮಾಡಲಂತೆ. ಮತ್ತೆ ಅವಳು ಹೋಗ್ಬೇಕಾರೆ ಅವಳ ಮುಖ ತಿರ್ಗಾ ನಗು ಮುಖದಲ್ಲಿ ಹೋದ್ಲಂತೆ ವಾಪಸ್. ಅಂದರೆ ತಿರ್ಗಾ ಹತ್ತಲೇ ಇಲ್ಲ. ಇನ್ನು ತಿರ್ಗಾ ಮಗು ಆಗಿಲ್ಲ, ಪ್ರೆಗ್ನೆಂಟ್ ಆಗಿಲ್ಲ, ಡೆಲಿವರಿ ಆಗಿಲ್ಲ, ಮಗು ಆಯಿತು ಅನ್ನೋ ಥರ ಹೋದ್ಲಂತೆ. ಇಫ್ ಯು ಥಿಂಕ್ ಯು ಆರ್ ಬ್ಲೆಸ್ಡ್, ದೇವರೇ ನನ್ನನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರಪ್ಪ ಅಂದಿದ್ದ ತಕ್ಷಣ ಎಲ್ಲ ಆಶೀರ್ವಾದ ನನ್ನ ಹತ್ರ ಬಂತು ಅನ್ನೋ ಫೀಲಿಂಗ್ ನಮಗೆ ಬರಲಿಲ್ಲ ಅಂದರೆ, ಆಗುತ್ತೆ ಒಂದು ದಿವಸ ಆಗುತ್ತೆ ಅಂತ ನಾವು ಪ್ರೇಯರ್ ಮಾಡ್ತಾಯಿದ್ರೆ, ಇಟ್ ವಿಲ್ ಬಿ ಕಮ್ಮಿಂಗ್ ಬಟ್ ಇಟ್ ವಿಲ್ ನಾಟ್ ಕಮ್. ಯು ಶುಡ್ ಬಿಲೀವ್ ಇಟ್ ಹ್ಯಾಸ್ ಆಲ್ರೆಡಿ ಕಮ್. ನೋಡಿ, ಯುವರ್ ಬಾಡಿ ನೋಸ್ ಹೌ ಟು ಲೀವ್ ಇನ್ ಲ್ಯಾಕ್. ದಟ್ ಹ್ಯಾಸ್ ಬಿಕಮ್ ಪ್ರಾಕ್ಟೀಸ್ ಫಾರ್ ಇಟ್. ನಿಮ್ಮ ಶರೀರನ, ನಿಮ್ಮ ಮೈಂಡು, ನಿಮ್ಮ ಶರೀರ ಹೆಂಗಿದೆ ಅಂದರೆ ದರಿದ್ರದಲ್ಲಿ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಹೆಂಗಂದರೆ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಈ ಮೈಂಡು ರೂಢಿ ಆಗಿಬಿಡ್ತು. ಈಗ ಐ ಆಮ್ ಬ್ಲೆಸ್ಡ್ ಎಲ್ಲರೂ ಹೇಳಿ. ಇವಾಗ ನಿಮಗೆ ನೀವೇ ಮೈಂಡಲ್ಲಿ ಏನು ಹೇಳ್ತೇವೆ ಗೊತ್ತಾ? ಏನೋ ಹುಚ್ಚಿಗಿಡ್ತೈತೇನೋ ನೀನು, ಇದು ನೀನ ಇದು ಇಲ್ವಲ್ಲಪ್ಪ, ನೀನು ಹೋಗಿ ಬ್ಲೆಸ್ಡ್ ಅಂತ ಹೇಳ್ತಾ ಇದೆಯಲ್ಲ. ಸೊ ಐ ಆಮ್ ರಿಚ್ ಅಂತ ಹೇಳಿದ ತಕ್ಷಣ ನಮ್ಮ ಕೈಲೇ ಅದನ್ನು ನಂಬಕ್ಕಾಗಲ್ಲ. ದಟ್ ಈಸ್ ದ ಪ್ರಾಬ್ಲಮ್ ಫಾರ್ ಅವರ್ ಬಾಡಿ, ಅವರ್ ಮೈಂಡ್. ಬಿಕಾಸ್ ವಿ ಹ್ಯಾವ್ ಸೆಟಲ್ಡ್ ಇನ್ ಲ್ಯಾಕ್. ದರಿದ್ರದಲ್ಲಿ ನಮ್ಮ ಮೈಂಡ್ ಸೆಟ್ಲ್ ಆಗಿಬಿಟ್ಟಿದೆ. ನಾವು ಹಿಂಗೆ, ಇನ್ಮೇಲೆ ನಾವು ಉದ್ಧಾರ ಆಗಲ್ಲ, ಇನ್ಮೇಲೆ ನಾವು ಚೆನ್ನಾಗಿರಲ್ಲ, ಇನ್ಮೇಲೆ ನಮ್ಮ ಕೈಯಲ್ಲಿ ಇದನ್ನು ಬಿಡೋಕ್ಕಾಗಲ್ಲ, ಇನ್ಮೇಲೆ ನಾವು ಇದರಿಂದ ಆಚೆ ಬರೋಕ್ಕಾಗಲ್ಲ, ನಾನು ಇದರಲ್ಲೇ ಸಾಯ್ತೀನಿ, ನಾನು ಇದರಲ್ಲೇ ಇರ್ತೀನಿ ಅಂತ ನಮ್ಮ ಮೈಂಡ್ ಫಿಕ್ಸ್ ಆಗಿರೋದ್ರಿಂದ ಕೆಲವೊಂದನ್ನು ಹೇಳಿದ್ರೆ ಅದು ನಮ್ಮ ಕೈಗೆ ನಂಬಕ್ಕಾಗ್ತಾಯಿಲ್ಲ. ಸೊ ಅದನ್ನು ಬ್ರೇಕ್ ಮಾಡಬೇಕು. ಸೊ ಯು ಹ್ಯಾವ್ ಟು ಬ್ರೇಕ್ ದಟ್. ಓ ಮೈ ಗಾಡ್. ಸೊ ಡೋಂಟ್ ಬಿಲೀವ್ ಎನಿ ಲೈ ಅಬೌಟ್ ಯುವರ್ ಸೆಲ್ಫ್. Cancel all the negative words what you have spoken about yourself. ನಿಮಗೆ ನೀವೇ ಏನನ್ನೆಲ್ಲ ಆಗಲ್ಲ ಅನ್ನೋ ನೆಗೆಟಿವ್ ವರ್ಡ್ಸ್ ಏನಾದರೂ ಮಾತಾಡಿದರೆ ಅದನ್ನು ಕ್ಯಾನ್ಸಲ್ ಮಾಡಿ. ಇನ್ಮೇಲೆ ದೇವರೇ ನನ್ನ ಬಗ್ಗೆ ನಾನೇ ಮಾತಾಡ್ಕೊಂಡಿದ್ದಂಥ ಎಲ್ಲ ನೆಗೆಟಿವ್ ವರ್ಡ್ಸ್ನ ನಾನು ಕ್ಯಾನ್ಸಲ್ ಮಾಡ್ತೀನಿ. ಯಾವುದೆಲ್ಲ ಶಾಪ, ವಾಟ್ ಎವರ್ ಐ ಹ್ಯಾವ್ ಕರ್ಸ್ಡ್ ಅಬೌಟ್ ಮೈ ಸೆಲ್ಫ್. ಥೂ, ಏನು ಲೈಫ್ ಇದು, ಥೂ ಏನಪ್ಪ, ಥೂ ಎಷ್ಟು ಉಗಿದಿದ್ದೀವಿ ನಮಗೆ ನಾವೇ. ಯೋಚನೆ ಮಾಡಿ ನೋಡಿ. ಥೂ ಯಾಕೆ ತಾನೇ ಬದುಕಿದ್ದೀನೋ, ಥೂ ಯಾಕೆ ತಾನೇ ಇದ್ದೀವೋ ಗೊತ್ತಿಲ್ಲ. ಎಷ್ಟು ಕರ್ಸ್ ಮಾಡಿದ್ದೀವಿ. ನಮ್ಮ ಮೈಂಡ್ ಸೆಟ್ ಅದರಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಯು ಆರ್ ಫಾರ್ ಕರ್ಸ್. ಸೊ ಟೆಲ್ ಯುವರ್ ಮೈಂಡ್, ಯು ಡೋಂಟ್ ನೀಡ್ ಟು ಬಿಲೀವ್ ದ ಸೇಮ್ ಪ್ರಾಸೆಸ್ ವಾಟ್ ಯು ಸಾ ಇನ್ ಯುವರ್ ಯಂಗ್ ಏಜ್. ಕೆಲವ್ರಿಗೆ ನೋಡಿ, ಯಾವುದಾದ್ರೂ ನೆಗೆಟಿವ್ ಅವ್ರ ಲೈಫಲ್ಲಿ ನೋಡಿಬಿಟ್ಟಿರ್ತಾರೆ. ಅಂದರೆ ಅಪ್ಪ ಅಮ್ಮ ಜಗಳ ಆಗೋದು, ಡಿವೋರ್ಸ್ ಆಗೋದು, ಅಥವಾ ಯಾರೋ ಏಮಾರಿಸಿರೋದು, ಏನೋ ಒಂದು ಆ ಬ್ಯಾಡ್ ಥಾಟ್ಸು ಅವ್ರ ಮೈಂಡಲ್ಲಿ ಕುಂತು ಬಿಟ್ಟಿರ್ತೈತೆ.
ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ, ಎಲ್ಲರೂ ಹಂಗೆ, ಆಲ್ ಮೆನ್ ಆರ್ ಮೆನ್. ವೈ ಯು ಆರ್ ಗೋಯಿಂಗ್ ಟು ಸಿ ಆಲ್ ಮೆನ್? ದಟ್ ಈಸ್ ಯುವರ್ ಪ್ರಾಬ್ಲಮ್. ಯು ಸಿ ಒನ್ ಮ್ಯಾನ್ ಆ್ಯಂಡ್ ಕಮ್ ಟು ಕನ್ಕ್ಲೂಷನ್ ಫಾರ್ ಎವ್ರಿ ಮ್ಯಾನ್. ಸೊ ಇವ್ರು ಹಿಂಗೆ, ಸೊ ಮದುವೆ ಆದರೆ ಹಿಂಗೆ, ಮಕ್ಕಳಾದರೆ ಇಷ್ಟು ಕಷ್ಟ ಇರ್ತೈತೆ. ಸೊ ಯಾವುದೋ ಒಂದು ಲೈ ನಮ್ಮ ಮೈಂಡಲ್ಲಿ ಬಂದು ಕುಂತ್ಕೊಂಡಿರ್ತೈತೆ, ಡಾಮಿನೇಟ್ ಮಾಡ್ತಾ ಇರ್ತೈತೆ. ವೈ ಗಾಡ್ ಫಿಲ್ಸ್ ಅಸ್ ಇನ್ ಜಾಯ್? ಯಾಕೆ ಗೊತ್ತಾ? ದೇವ್ರು ನಮ್ಮನ್ನು ಜಾಯಲ್ಲಿ ತುಂಬಿಸೋದು. ಆ ಜಾಯ್ ಬಂದಾಗ ಆ ಬಯೋಕೆಮಿಸ್ಟ್ರಿ ಅಂತ ಇರುತ್ತೆ ನಮ್ಮ ಮೈಂಡಲ್ಲಿ, ಇಟ್ ರೆಡ್ಯೂಸಸ್. ಅದಕ್ಕೇ ಕೆಲವ್ರು ಪ್ರೇಯರ್ ಮಾಡಿದಾಗ ಕೆಲವ್ರು ನಗಾಡ್ತಾ ಇರ್ತಾರೆ ಸ್ಪಿರಿಟಲ್ಲಿ. ದಿಸ್ ಇಸ್ ಹೋಲಿ ಸ್ಪಿರಿಟ್ಸ್ ವರ್ಕ್. ಕೆಲವ್ರು ನೋಡಿ ನಗಾಡ್ತಾರೆ. ನನಗೆ ಗೊತ್ತಿರೋ ಒಬ್ಬರು ರಾಡ್ನಿ ಅವಾರ್ಡ್ ಬ್ರೌನ್ ಅಂತ ಒಬ್ಬರು ಸೇವಕರು ಅಮೆರಿಕಲ್ಲಿ ಸೇವೆ ಮಾಡ್ತಾರೆ. ಅವ್ರು ಜಸ್ಟ್ ವೆನ್ ಹಿ ಕಮ್ಸ್ ಟು ಪ್ರೀಚ್, ಅವ್ರು ಬಂದು ಮಾತಾಡಿದ ತಕ್ಷಣ ಹಲ್ಲೆಲೂಯಾ ಅಂತಾರೆ ಅಷ್ಟೇ. ಎಲ್ಲರೂ ಸ್ಟಾರ್ಟ್ ಮಾಡಿಬಿಡ್ತಾರೆ ನಗಾಡ. ಕೆಳಗಡೆ ಬಿದ್ದು ನಗಾಡ್ತಾರೆ. ಕೆನೆತ್ ಆಗಿನ ಮೀಟಿಂಗಲ್ಲಿ ನೋಡಿ, ಒಂದು ಅನಾಯಿಂಟಿಂಗ್ ರಿಲೀಸ್ ಮಾಡ್ತಾರೆ. ಆ ಅನಾಯಿಂಟಿಂಗಲ್ಲಿ ಪೀಪಲ್ ಸ್ಟಾರ್ಟ್ ಲಾಫಿಂಗ್. ಅವ್ರು ಎದ್ದಿದ ತಕ್ಷಣ ಫುಲ್ ಹೀಲ್ ಆಗಿಬಿಟ್ಟಿರ್ತೈತೆ. ಬೈಬಲು ಸುಮ್ಮನೆ ಅಲ್ಲ. ಅದಕ್ಕೆ ಪೌಲನ್ ಹೇಳ್ತಾನೆ, ಸಂತೋಷ ಪಡ್ರಿ, ಕರ್ತನಲ್ಲಿ ಹೇಗಿರಿ, ಸಂತೋಷವಾಗಿರಿ. ಓ ಮೈ ಗಾಡ್. ಸೊ ಈ ಸಂತೋಷವಾಗಿರೋರಿಗೆ ಕಾಯಿಲೆಗಳು ಕಡಿಮೆ. ಇನ್ನೊಂದ್ಸತಿ ಹೇಳ, ಯಾವಾಗಲೂ ಸಂತೋಷದಲ್ಲಿರೋರಿಗೆ ಕಾಯಿಲೆ ಕಡಿಮೆ. ಯಾವಾಗಲೂ ಸೀರಿಯಸ್ ಆಗಿರೋರು, ಯಾವಾಗಲೂ ಟೆನ್ಷನಲ್ಲಿರೋರಿಗೆ ಏನಾದರೂ ಒಂದು ಕಾಯಿಲೆ ಇದ್ದೇ ಇರುತ್ತೆ. ಟೆನ್ಷನ್, ಅವ್ರ ಹತ್ರ ಯಾರು ಮಾತಾಡೋಕ್ಕಾಗಲ್ಲ, ಪಟ್ ಅಂತ ಕೊಟ್ಬಿಡ್ತಾರೆ. ನೋಡಿ, ಈ ಕೋಪದಲ್ಲಿರೋರಿಗೆ ಫ್ರೆಂಡ್ಸ್ಗಳು ಜಾಸ್ತಿ ಇರೋಲ್ಲ. ಕೋಪಿಸ್ಟ್ರಿಗೆ ಯಾರು ಇರೋಲ್ಲ, ಯಾರು ಇರೋಕ್ಕಾಗಲ್ಲ. ಸೊ ದೀಸ್ ಆ್ಯಂಡ್ ಆಲ್ ಎವಿಡೆನ್ಸಸ್. ಅವ್ರ ಹತ್ರ ಯಾರು ಹೋಗೋಕ್ಕಾಗಲ್ಲ. ಅವ್ರ ಹತ್ರನೇ ಯಾರು ಹೋಗೋಕ್ಕಾಗಲ್ಲ ಅಂದರೆ ಅವರೇ ಹೆಂಗಿರ್ತಾರೆ ಯೋಚನೆ ಮಾಡಿ. ಅವ್ರ ಒಳಗಡೆ ಕೆಲವ್ರು ಹೇಳ್ತಾರೆ, ಇವ್ರು ಮುಟ್ಟಿದ್ರೆ ಬೆಂಕಿ ಥರ ಅಂತ. ಅವರೇ ಯಾರ ಥರ ಅಂತೆ? ಬೆಂಕಿ ಥರ. ಅವರೇ ಬೆಂಕಿ ಥರ ಇದ್ದರೆ ಅವ್ರ ಒಳಗಡೆ ಸುಟ್ಟೋಗಿರ್ಬೇಕು. ಯೋಚನೆ ಮಾಡಿ ನೋಡಿ. ದೇ ಹ್ಯಾವ್ ಆಲ್ರೆಡಿ ಬರ್ನ್ಟ್ ಇನ್ಸೈಡ್. ನೋ ಜಾಯ್. ಅಪ್ಪ, ಒಂಥರ ಲೈಫೇ ಇರಿಟೇಟೆಡ್. ಯಾಕೆ ನಾನು ಇದ್ದೀನಿ, ಏನಕ್ಕೆ ನಾನು ಇದ್ದೀನಿ, ಏನಪ್ಪ ಲೈಫ್ ಇದು? ಅದಕ್ಕೇ ಬೈಬಲ್ ಹೇಳುತ್ತೆ, ದ ಸ್ಪಿರಿಟ್ ಆಫ್ ಜಾಯ್. ವೆನ್ ವಿ ಕಮ್ ಟು ವರ್ಷಿಪ್ ಗಾಡ್, ದೇವರನ್ನ ಆರಾಧನೆ ಮಾಡೋಕ್ಕೆ ಬಂದಾಗ ವಿ ಶುಡ್ ಫರ್ಗೆಟ್ ಎವ್ರಿಥಿಂಗ್. ಹಂಗೇ ದೇವರಲ್ಲಿ ಆರಾಧನೆ ಮಾಡಿಕೊಂಡು ಅಪ್ಪ ಹಾಲೆಲ್ಲೂಯ, ಆ ಸ್ಟ್ರೆಸ್ ಹಂಗೇ ಹೋಗ್ಬೇಕು ಒಬ್ಬ ಮನುಷ್ಯನಿಗೆ. ಅದನ್ನು ಓದಮ್ಮ ಇನ್ನೊಂದು ಸತಿ. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ. ನೋಡಿ, ಯಾವುದೆಲ್ಲ ಬೇಡ್ಕೊಂಡ್ರೋ ಹೊಂದಿದ್ದೇವೆ ಎಂದೇ ನಂಬಿರಿ. ಹೆಂಗೆ? ಇವಾಗ ಒಂದು ಪ್ರೇಯರ್ ಮಾಡಿಬಿಟ್ಟು ಹೊಂದಿದ್ದೇವೆ ನಂಬಿದ ಮೇಲೆ ತಿರ್ಗಾ ನೆಕ್ಸ್ಟ್ ಡೇನು ಅದನ್ನೇ ಪ್ರೇಯರ್ ಮಾಡ್ತಿದ್ದೀವಿ ಅಂದರೆ ಏನು? ನಿನ್ನೆ ಹೊಂದಲಿಲ್ಲ ಅಂತ ಅರ್ಥ. ಲಾರ್ಡ್ ಬ್ಲೆಸ್ ಮೀ ಅಂತ ಹೇಳ್ತೀವಿ, ದೇವರೇ ನನ್ನನ್ನು ಆಶೀರ್ವದಿಸು ಅಂತ ಹೇಳ್ತೀವಿ. ಮಾರನೇ ದಿವಸ ಬೆಳಿಗ್ಗೆನೂ ಏನು ಹೇಳ್ತೀವಿ? ಸೊ ಹೌ ವಿ ಶುಡ್ ಫೀಲ್ ಅಂದರೆ, ನನ್ನನ್ನು ದೇವರು ಹೆಂಗೆಲ್ಲ ಆಶೀರ್ವದಿಸಿದ್ದಾರೆ ಅಂತ ನಮ್ಮ ಮೈಂಡ್ ಸೆಟ್ಟಲ್ಲಿ ಒಂದು ಪಿಕ್ಚರ್ನ ಕ್ರಿಯೇಟ್ ಮಾಡಬೇಕು. ಸೊ ನಾವು ಹೆಂಗೆಲ್ಲ ಹೆಲ್ತಿಯಾಗಿರ್ತೀವಿ ನೋಡಿ. ಈ ಥರ ಥಿಂಕಿಂಗ್ ಲೆವೆಲಲ್ಲಿ ಇಟ್ ಚೇಂಜಸ್ ಯುವರ್ ಹಾರ್ಮೋನ್ಸ್. ಈ ಥರ ಥಿಂಕ್ ಮಾಡ್ತಾ 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 ನಿಮ್ಮ ಬಾಡಿಯಲ್ಲಿ ಕಿಡ್ನಿ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ಮನ್ನು ಸರಿ ಹೋಗುತ್ತಂತೆ. ಇಂಬ್ಯಾಲೆನ್ಸ್ಡ್ ಹಾರ್ಮೋನ್ಸ್ ಎಲ್ಲ ನಿಮ್ಮ ಬಾಡಿಯಲ್ಲಿ ಕರೆಕ್ಟಾಗುತ್ತೆ ವೆನ್ ಯು ಸ್ಟಾರ್ಟ್ ಥಿಂಕಿಂಗ್. ದಟ್ ಈಸ್ ಕಾಲ್ಡ್ ಮೆಡಿಟೇಟಿಂಗ್ ಪವರ್. ರಾತ್ರಿ ಆಗಲೂ ಧ್ಯಾನಿಸಿದ್ರೆ ಏನು? ನಾಳೆ ಕಾಯಿಲೆಯಲ್ಲಿ ಬಿದ್ದರೆ ಹೆಂಗಪ್ಪ, ನಾಳೆ ಕಾಯಿಲೆಯಲ್ಲಿ ಬಿದ್ದರೆ ಹೆಂಗಪ್ಪ, ನಾಳೆ ಕಾಯಿಲೆಯಲ್ಲಿ ಬಿದ್ದರೆ ಹೆಂಗಪ್ಪ, ನಾಳೆ ದುಡ್ಡೆಲ್ಲ ಹೋಗ್ಬಿಟ್ರೆ ಹೆಂಗಪ್ಪ, ನಾವು ರೋಡಿಗೆ ಬಂದು ನಿಂತ್ಕೊಂಡ್ರೆ ಹೆಂಗಪ್ಪ, ಇದನ್ನೇ ಧ್ಯಾನ ಮಾಡ್ತಾ ಇರ್ತೀವಿ. ಕೆಲಸ ಹೋಗ್ಬಿಟ್ರೆ ಹೆಂಗೆ? ರೋಡಲ್ಲಿ ನಿಲ್ಲೋ ಥರ ಧ್ಯಾನ ಮಾಡಬೇಡ್ರಿ, ಐಶ್ವರ್ಯವಂತರಾಗಿರೋ ಥರ ಧ್ಯಾನ ಮಾಡಿರಿ. ನೀವು ಚೆನ್ನಾಗಿರೋ ಥರ ಧ್ಯಾನ ಮಾಡಿ, ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿರೋ ಥರ ಧ್ಯಾನ ಮಾಡಿ. ಸೊ ವೆನ್ ಯು ಸ್ಟಾರ್ಟ್ ಥಿಂಕಿಂಗ್ ಅಟ್ಮಾಸ್ಫಿಯರ್ ವಿಲ್ ಚೇಂಜ್. ಕೆಲವ್ರು ನೋಡಿ, ಒಳ್ಳೇದು ಥಿಂಕ್ ಮಾಡಲ್ಲ, ಮಾತಾಡೋದು ಒಳ್ಳೇದಲ್ಲ. ಯಾವಾಗಲೂ ನೀನು ಹಿಂಗೆ ಗಂಡನ್ನು ನೋಡಿದ್ರೆ ಯಾವಾಗಲೂ ನೀನು ಹಿಂಗೆ, ಹೆಂಡ್ತಿನವ್ರು ಹಿಂಗೆ, ನೀನು ಉದ್ಧಾರ ಆಗಲ್ಲ, ಇವ್ರು ಹೇಳಿ ಆಗೋಕ್ಕೆ ಬಿಡಲ್ಲ.
Tell your mind you are not in the same situation. You should tell your mind you are not in the same situation. Every situation is going to change today. Oh my God. ಎಲ್ಲ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೆ. ನನ್ನ ಮೈಂಡಿಗೆ ನಾನೇ ಹೇಳ್ಬೇಕು, ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಆಮೇಲೆ ಯಾಕಂದರೆ ನಾನು ಪ್ರೇಯರ್ ಮಾಡಿದ್ದೀನಿ, ಯಾಕಂದರೆ ಗಾಸ್ಪಲ್ ಕೇಳಿದ್ದೀನಿ, ಯಾಕಂದರೆ ದೇವ್ರ ವಾಕ್ಯ ಕೇಳಿದ್ದೀನಿ. ದೇವ್ರು ನನ್ನ ಲೈಫಲ್ಲಿ ಇರೋದ್ರಿಂದ ಪರಿಸ್ಥಿತಿಗಳು ಬದಲಾವಣೆ ಆಗಲೇಬೇಕು, ಆಗ್ತಾಯಿತ್ತೆ. ಸೊ ದುಡ್ಡು ಹೆಂಗೆ ಬರುತ್ತೆ? ಪ್ರೇಯರ್ ಮಾಡ್ತಾ ಇದ್ದೀನಿ ಪಾಸ್ಟರ್, ಹಂಗೆಲ್ಲ ಬರಲ್ಲ ದುಡ್ಡಿಗೆ. ಜಸ್ಟ್ ಯು ಶುಡ್ ಥಿಂಕ್ ಹೌ ಯು ಶುಡ್ ಲಿವ್. ನೋಡಿ, ದುಃಖವಾದದನ್ನು ಯೋಚನೆ ಮಾಡ್ತಾ ಇದ್ರೆ ಏನಪ್ಪ ಅಂತ ಹೆಂಗೆ ಸ್ಟ್ರೆಸ್ಸು, ಕಾಯಿಲೆಗಳು ಹೆಂಗೆ ಅಟ್ಯಾಕ್ ಆಗುತ್ತೆ. ಪ್ರಾಸ್ಪರಿಟಿನೂ ಹಿಂಗೆ ಅಟ್ರಾಕ್ಟ್ ಆಗೋದು. ವೆನ್ ಯು ಆಲ್ವೇಸ್ ಥಿಂಕ್ ಅಬೌಟ್ ಮನಿ, ಯು ವಿಲ್ ಅಟ್ರಾಕ್ಟ್ ಇಟ್. When you start meditating how blessed you are, money comes near to you. When you start meditating how blessed you are, you will attract money. ಇನ್ನೂ ಸ್ವಲ್ಪ ಹತ್ರ ಬರುತ್ತೆ. ಕಾಯಿಲೆನೂ ಹಿಂಗೆ. ನೀವು ಇದ್ದೇನೆ, ನಾಳೆ ನನಗೆ ವಯಸ್ಸಾಗ್ಬಿಟ್ರೆ ಏನಪ್ಪ ನೋಡಿ, ವಯಸ್ಸಾಗೋದು ಥರ ಕಾಣಿಸುತ್ತೆ. ವಯಸ್ಸಾದ್ರೂ ನೀವು ಹೆಂಗಾಗಿರೋ ಥರ ಫೀಲು. ನೀವು ಹೆಂಗೆ ಯೋಚನೆ ಮಾಡಿ, ಬೆಳಿಗ್ಗೆ ಎದ್ದಿದ ತಕ್ಷಣ ಕನ್ನಡಿಯಲ್ಲಿ ಹೇಳ್ಬೇಕು, ನೋಡಿದ ತಕ್ಷಣ ಯು ವಿಲ್ ನೆವರ್ ಬಿಕಮ್ ಓಲ್ಡ್. ಯಾರಿಗೆ ಹೇಳಬೇಕು? ಕನ್ನಡಿಯಲ್ಲಿ ನೋಡಿ, ನಿಮ್ಮನ್ನು ನೋಡಿನೇ ನೀವು ಹೇಳಬೇಕು, ಯು ವಿಲ್ ನೆವರ್ ಬಿಕಮ್ ಓಲ್ಡ್ ಇನ್ ಜೀಸಸ್ ನೇಮ್. ಅಲ್ಲೆಲ್ಲೂಯಾ. ಯು ಆರ್ ಬ್ಲೆಸ್ಡ್. ನಿಮ್ಮನ್ನು ನೋಡಿ ನೀವೇ ಮಾತನಾಡಬೇಕು, ಯು ಆರ್ ಬ್ಲೆಸ್ಡ್, ಯು ಆರ್ ಹೀಲ್ಡ್. ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಸೊ ಈ ಥಿಂಕಿಂಗ್ ಲೆವೆಲ್ ಚೇಂಜ್ ಆಗ್ತಾ ಯು ವಿಲ್ ಚೇಂಜ್ ಅಟ್ಮಾಸ್ಫಿಯರ್. ಇವತ್ತಿನ ಪ್ರೇಯರ್ ಮಾಡೋದು ಬಿಡಿ, ಪ್ರೇಯರ್ ಮಾಡಿ ಸಾಕಾಗ್ಬಿಟ್ಟಿದೆ. ಎಷ್ಟು ವರ್ಷದಿಂದ ಪ್ರೇಯರ್ ಮಾಡ್ತಾಯಿದ್ರೆ ಏನೂ ಚೇಂಜ್ ಆಗಿಲ್ಲ. ಎಷ್ಟು ಪ್ರೇಯರ್ ಮಾಡೋದು? ಪಾಸ್ಟರ್ ಪ್ರೇಯರ್ ಮಾಡೋದು? ಉರುಳಾಡಿ ಪ್ರೇಯರ್ ಮಾಡಿದ್ದೀನಿ, ಮೊಳಕಾಲಲ್ಲಿ ಪ್ರೇಯರ್ ಮಾಡಿದ್ದೀನಿ, ನಡೆದಾಡ್ಕೊಂಡು ಪ್ರೇಯರ್ ಮಾಡಿದ್ದೀನಿ, ಮಲ್ಕೊಂಡು ಪ್ರೇಯರ್ ಮಾಡಿದ್ದೀನಿ. ಯಾವುದೂ ಚೇಂಜ್ ಆಗಿಲ್ಲ. ಯಾವುದೂ ಆಗಲ್ಲ ಅನ್ಲೆಸ್ ಯು ಚೇಂಜ್ ಯುವರ್ ಮೈಂಡ್. ಸೊ ಇವತ್ತು ಪ್ರೀಚಿಂಗು ಎಲ್ಲ ಚೇಂಜ್. ನೋಡಿ, ಈ ಮೈಂಡ್ ಹೆಂಗೆ ಅಂದರೆ, ನೀವು ಯಾವುದನ್ನು ಥಿಂಕ್ ಮಾಡಿಬಿಡ್ತೀರೋ ನೀವು ಅದೇ ಆಗ್ಬಿಡ್ತೀರ. ಇವಾಗ ಬಿರಿಯಾನಿ ಮಾಡೋಕ್ಕೆ ಎಷ್ಟು ಜನಕ್ಕೆ ಗೊತ್ತು? ಬಿರಿಯಾನಿ ಮಾಡೋಕ್ಕೆ ಒಳ್ಳೆ ಬಿರಿಯಾನಿ, ಚಿತ್ರಾನ್ನ ಬಿರಿಯಾನಿ ಅಲ್ಲ. ಫಸ್ಟ್ ಬಿರಿಯಾನಿಗೆ ಏನು ಮಾಡಬೇಕು? ಆ್ಯಸ್ ಸೂನ್ ಆ್ಯಸ್ ಯು ಸ್ಟಾರ್ಟ್ ಥಿಂಕಿಂಗ್ ಆರ್ ಮೆಡಿಟೇಟಿಂಗ್ ಅಬೌಟ್ ಇಟ್, ಆಟೋಮೆಟಿಕ್ ಹೊಟ್ಟೆ ಹಸಿತಾ ಇರ್ತೈತೆ ನಿಮಗೆ. ಈಗಲೇ ಕೆಲವ್ರು ಡಿಸೈಡ್ ಮಾಡಿಬಿಟ್ರು ಇವತ್ತು ಮನೆಗೆ ಹೋಗಿ ಮಟನ್ ಬಿರಿಯಾನಿನೇ ಅಂತ. ಯಾಕೆ ಗೊತ್ತಾ? ಆಸೆ ಆಗೋಯ್ತು. ಈಗ ನಾನು ಕಬಾಬ್ ಬಗ್ಗೆ ಅಥವಾ KFC ಬಗ್ಗೆ ಅಥವಾ ನಾನು ಬಿರಿಯಾನಿ ಬಗ್ಗೆ, ನಾನು ಯಾವುದ್ರ ಬಗ್ಗೆ ಮಾತಾಡ್ತೀನೋ, ಯುವರ್ ಬಾಡಿ ವಿಲ್ ಗೆಟ್ ರೆಡಿ ಫಾರ್ ದಟ್. ಆಟೋಮೆಟಿಕ್ ನೋಡಿ ನಿಮ್ಗೆ ಹೊಟ್ಟೆ ಹಸಿ ಸ್ಟಾರ್ಟ್ ಆಗ್ಬಿಡ್ತೈತೆ. ಯಾಕೆ ಗೊತ್ತಾ? ನೀವು ಯಾವುದಕ್ಕೆ ಥಿಂಕ್ ಮಾಡ್ತೀರೋ ಅದಕ್ಕೆ ನೀವು ಪ್ರಿಪೇರ್ ಆಗ್ತೀರಾ. ಹೆಲ್ತ್ ಬಗ್ಗೆ ನೀವು ಥಿಂಕ್ ಮಾಡಿ, ಎಲ್ಲ ರಿಪೇರ್ ಆಗ್ತಾ ಇರ್ತೈತೆ. ಆಟೋಮೆಟಿಕ್ ಯಾವ ಪಾರ್ಟ್ಸ್ ಎಲ್ಲ ರಿಪೇರ್ ಆಗಿದೆಯೋ, ವೆನ್ ಯು ಸ್ಟಾರ್ಟ್ ಮೆಡಿಟೇಟಿಂಗ್ ಅಬೌಟ್ ಹೀಲಿಂಗ್, ಎಲ್ಲ ನೋಡಿ ಎಷ್ಟು ಕೇಸಸ್ ಗೊತ್ತಾ? ಹಾರ್ಟ್ ಪ್ರಾಬ್ಲಮ್ಮು, ಲಿವರ್ ಪ್ರಾಬ್ಲಮ್ಮು, ಐ ಪ್ರಾಬ್ಲಮ್, ಎಷ್ಟು ಪ್ರಾಬ್ಲಮ್ಸ್ ಎಲ್ಲ ಸರಿ ಹೋಗ್ತಾ ಇರ್ತೈತೆ ಗೊತ್ತಾ? ವೆನ್ ಯು ಸ್ಟಾರ್ಟ್ ಥಿಂಕಿಂಗ್ ವಿತೌಟ್ ಮೆಡಿಸಿನ್, ವಿತೌಟ್ ಟ್ರೀಟ್ಮೆಂಟ್, ನಿಮ್ಮ ಬಾಡಿ ಹಾಗೆ ಹೀಲ್ ಆಗ್ತಾ ಇರ್ತೈತೆ ವೆನ್ ಯು ಸ್ಟಾರ್ಟ್ ಮೆಡಿಟೇಟಿಂಗ್. ನೋಡಿ, ದೇವರು ಅಬ್ರಾಹ್ಮನಿಗೆ ಮಕ್ಕಳು ಕೊಡೋದಕ್ಕಿಂತ ಮುಂಚೆ ಒಂದು ಡೆಮೋ ತೋರಿಸ್ತಾರೆ, ಕರ್ಕೊಂಬಂದು ಆಚೆ. ಏನು ಗೊತ್ತಾ? ಅಲ್ಲಿ ನೋಡಪ್ಪ ಮೇಲೆ ನಕ್ಷತ್ರಗಳು ನೋಡು ಅಂತ. ಇವನು ಅಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೋಡ್ದ, ಅವನು ಅದನ್ನು ಅಡಾಪ್ಟ್ ಮಾಡ್ತಾನೆ ಅವನ ಮೈಂಡಲ್ಲಿ. ಅದಕ್ಕೆ ದೇವರು ಅವನ ಹೆಸರನ್ನ ಚೇಂಜ್ ಮಾಡಿ ಅವನ ಆಚೆ ಕರ್ಕೊಂಬಂದು ಮೇಲೆ ನೋಡು ಅಂತೇಳಿ ಅವನ್ನ ಆ ಥರ ಥಿಂಕ್ ಮಾಡಿಸ್ತಾರೆ. ಸೊ ವೆನ್ ಯು ಸ್ಟಾರ್ಟ್ ಥಿಂಕಿಂಗ್, ಆಟೋಮೆಟಿಕ್ಕಾಗಿ ಅವನ ಮಗು ಆಗೋ ಥರ ಅವನ ಬಾಡಿಯಲ್ಲಿ ಉತ್ಪತ್ತಿ ಆಯಿತು. ಅದಕ್ಕೆ ದೇವ್ರು ಕರ್ಕೊಂಬಂದು ತೋರಿಸೋದು, ನೋಡಪ್ಪ ನಕ್ಷತ್ರ ನೋಡ್ದ, ಈ ಥರ ಇರುತ್ತೆ ನಿನ್ನ ಸಂತತಿ. ಅವನು ಯಾವಾಗೆಲ್ಲ ಬಂದು ಆಚೆ ನೋಡ್ತಾ ಇರ್ತಾನೋ, ಅವನು ಅದನ್ನೇ ನೋಡಿ 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 ನಮ್ಮ ಮಕ್ಕಳು ಇಷ್ಟು ಮಕ್ಕಳಿರ್ತಾರೆ, ನನಗೂ ಇಷ್ಟು ಮಕ್ಕಳಿರ್ತಾರೆ, ನನಗೂ ಇಷ್ಟು ಮಕ್ಕಳಿರ್ತಾರೆ. ಓ ದೇವ್ರು ಹೇಳಿದ್ರಲ್ಲ,
ಡೈಲಿ ಅವ್ನು ಅದನ್ನೇ ಯೋಚನೆ ಮಾಡಿ ಅವ್ನ ಮೈಂಡ್ ಸೆಟ್ಟನ್ನು ಫಸ್ಟ್ ದೇವ್ರು ಚೇಂಜ್ ಮಾಡ್ತಾರೆ. ಅದ್ಭುತ ಆಗೋದಕ್ಕಿಂತ ಮುಂಚೆ ಯು ಶುಡ್ ಚೇಂಜ್ ಯುವರ್ ಮೈಂಡ್ ಸೆಟ್. ಮನಿ ಬರಬೇಕು ಅಂದರೆ ಮನಿಗಿಂತ ಮುಂಚೆ ನಿನ್ನ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಬಿಫೋರ್ ಗಾಡ್ ಗಿವ್ಸ್ ಮನಿ, ಹಿ ಗಿವ್ಸ್ ಜಾಯ್. ಸಂತೋಷವಾಗಿದ್ಮೇಲೆ ದುಡ್ಡು ತಾನಾಗೇ ಬರುತ್ತೆ. ಇಲ್ಲ ಅಂದರೆ ಹೆಂಗೆ ಗೊತ್ತಾ, ದುಡ್ಡು ಬಂದಿಲ್ಲ ಅಂತ ಒಂದು ಸ್ಟ್ರೆಸ್ಸು, ದುಡ್ಡು ಬಂದ ಮೇಲೆ ಒಂದು ಸ್ಟ್ರೆಸ್ಸು. ಸೊ ಬೇಗ ಟಿಕೆಟ್ ತೊಗೊಂಡ್ಬಿಡ್ತೀರ. ಈ ಜಾಯ್ಫುಲ್ಲಾಗಿರೋನಿಗೆ ಏನು ಗೊತ್ತಾ, ಬಂದರೂ ತೊಂದರೆ ಇಲ್ಲ, ಹೋದರೂ ತೊಂದರೆ ಇಲ್ಲ. ಯಾಕಂದರೆ ಅವನ ಸಂತೋಷನೇ ಅವನು ಮುಖ್ಯ. ಅದಕ್ಕೆ ಪೌಲನು ಹೇಳ್ತಾನೆ ಯಾವಾಗಲೂ ಸಂತೋಷವಾಗಿರಿ. ಎಲ್ಲಿಂದ ಬರೀತಾನೆ ಅದನ್ನು? ಸಂತೋಷವಾಗಿರಿ ಅಂತ ಎಲ್ಲಿಂದ ಹೇಳ್ತಾನೆ? ಜೈಲಿಂದ ಹೇಳ್ತಾನೆ. ಜೈಲಲ್ಲಿ ಇರೋನ್ನ ನೋಡಿ ಹೋಗಿ ಹೇಳ್ಬೇಕಾ, ಭಯಪಡಬೇಡ, ಸ್ವಲ್ಪ ಖುಷಿಯಾಗಿರಿ, ಏನು ಬೇಜಾರು ಮಾಡ್ಕೊಬೇಡ ಅಂತ ಜೈಲಲ್ಲಿ ಇರೋನ್ಗೆ ಹೇಳ್ಬೇಕಾ? ಜೈಲಲ್ಲಿ ಇರೋನು ಹೊರಗಡೆ ಇರೋನ್ಗೆ ಹೇಳ್ಬೇಕಾ? ನಾವು ಹೋಗಿ ಒಳಗಡೆ ಇರೋನ್ಗೆ ಹೇಳ್ಬೇಕು. ಇಲ್ಲಿ ಬೈಬಲ್ ಏನು ಗೊತ್ತಾ, ಒಳಗಡೆಯಿಂದ ಅವ್ನು ಹೊರಗಡೆ ಇರೋನ್ಗೆ ಹೇಳ್ತಾನೆ. ಅವನೇನು ಗೊತ್ತಾ, ನಾನು ಜೈಲಲ್ಲಿದ್ದರೂ ಖುಷಿಯಾಗಿದ್ದೀನಪ್ಪ, ನೀನು ಹೊರಗಡೆ ನೋಡು ಜೈಲ್ ಥರನೇ ಸುತ್ತಾಡ್ತಾ ಇದೆಯಾ. Though you are not in the prison, your mind is attacked. You are in the prison in your mind. ಸೊ ಎಷ್ಟು ಖುಷಿಯಾಗಿರಬೇಕೋ, ಆ ಜಾಯಲ್ಲಿರಬೇಕೋ, ವೆನ್ ಯು ಫಿಲ್ in the presence of God. Money will attract you. ಈ ಸತ್ಯನ ನೀವು ಕೇಳಿದ ಮೇಲೆ ದುಡ್ಡಿಗಾಗಿ ಪ್ರೇಯರ್ ಮಾಡಬೇಕಾದಂಥ ಅವಶ್ಯಕತೆನೇ ಇಲ್ಲ. ಸ್ಟಾರ್ಟ್ ಮೆಡಿಟೇಟಿಂಗ್. ಖುಷಿಯಾಗಿರಬೇಕು ಅಂತ ತೀರ್ಮಾನ ಮಾಡಿ, ಜಾಯ್ಫುಲ್ ಆಗಿರಬೇಕು ಅಂತ ತೀರ್ಮಾನ ಮಾಡಿ. ಆಲ್ರೆಡಿ ಐ ಆಮ್ ಬ್ಲೆಸ್ಡ್. ನೋಡಿ ವಾಕ್ಯ ಹೇಳುತ್ತೆ, ಬಿಲೀವ್ ದಟ್ ಯು ರಿಸೀವ್ ದೆಮ್. ಯು ಶುಡ್ ಬಿಲೀವ್ ದಟ್ ಯು ಹ್ಯಾವ್ ರಿಸೀವ್ಡ್ ಇಟ್. ವೇರ್ ಯು ಹ್ಯಾವ್ ರಿಸೀವ್ಡ್ ಇಟ್? ಯು ರಿಸೀವ್ಡ್ ಇನ್ ಯುವರ್ ಸ್ಪಿರಿಟ್. ಯು ಹ್ಯಾವ್ ರಿಸೀವ್ಡ್ ಇನ್ ಯುವರ್ ಮೈಂಡ್. ಇನ್ನು ಅಕೌಂಟಿಗೆ ಬಂದಿಲ್ಲ ಅಷ್ಟೇ. ನೀವು ಪ್ರೇಯರ್ ಮಾಡಿ ಮಾಡಿ ಬ್ಯಾಂಕ್ ಅಕೌಂಟನ್ನ ಬ್ಯಾಲೆನ್ಸ್ ಫೋನಲ್ಲಿ ಚೆಕ್ ಮಾಡ್ತಾಯಿದ್ರೆ ಸ್ಟಿಲ್ ಯು ವಿಲ್ ಬಿ ಇನ್ ಸ್ಟ್ರೆಸ್. ಪ್ರೇಯರ್ ಮಾಡಿ ಎಲ್ಲಿ ಚೆಕ್ ಮಾಡಬಾರ್ದು? ಗೂಗಲ್ ಪೇಲಿ ಚೆಕ್ ಮಾಡಬಾರ್ದು. ನಿಮ್ಮ ಮೈಂಡ್ ಸೆಟ್ಟಲ್ಲಿ ಬಂದ್ಬಿಡ್ತು, ಬಂದಾಯಿತು. ಮೈಂಡ್ ಸೆಟ್ಟಲ್ಲಿ ಹೆಂಗಿರಬೇಕು? ಬಂದಾಯಿತು. ಸೊ ಬಂದ ಮೇಲೆ ಹೆಂಗೆ ಆ್ಯಕ್ಟ್ ಮಾಡ್ತಾರೆ? ಬರೋಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡಿಬಿಡ್ಬೇಕು ಆ್ಯಕ್ಟಿಂಗ್. ಅದೇ ಥರನೇ ನಿಮ್ಮ ಮೆಂಟಾಲಿಟಿ ಅದಕ್ಕೆ ಫಿಕ್ಸ್ ಆಗಿಬಿಡ್ಬೇಕು. ಓ ಐ ಆಮ್ ಬ್ಲೆಸ್ಡ್, ಎಲ್ಲ ಚೇಂಜ್ ಆಯ್ತು ಬಿಡು. ಯಾರಾದರೂ ಹೆಂಗಿದ್ದೀರಾ? ಓ ಸೂಪರಾಗಿದ್ದೀನಿ. ಯಾಕೆ ಗೊತ್ತಾ, ಆಲ್ರೆಡಿ ಇದೆ ಒಳಗಡೆ, ಇನ್ನು ಅಕೌಂಟಿಗೆ ಬಂದಿಲ್ಲ ಅಷ್ಟೇ. ಐ ಹ್ಯಾವ್ ಗಾಟ್ ಇಟ್. ಆರ್ ಯು ಹೀಲ್ಡ್? ಎಸ್. ಇನ್ನೂ ರಿಪೋರ್ಟ್ ಚೇಂಜ್ ಆಗಿಲ್ಲ, ಆದರೆ ಗುಣ ಆಗ್ತಾನೇ ಐತೆ ಒಳಗಡೆ. ಐ ಆಮ್ ಫುಲ್ಲಿ ಹೀಲ್ಡ್. ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಸ್, ಗಾಡ್ ಬ್ಲೆಸ್ ಯು ಬ್ರದರ್. ಐ ರಿಸೀವ್ ಇಟ್. ಲೆಟ್ ಹಿಮ್ ಬಿ ಹೀಲ್ಡ್ ಆ್ಯಂಡ್ ಬ್ಲೆಸ್ಡ್. Start meditating. Oh my God. Stop praying. Start thinking. ಇನ್ನೊಂದ್ಸತಿ ಹೇಳ. Stop praying. Start thinking. Come on. ಅದಕ್ಕೆ ಚರ್ಚ್ಗೆ ಬಂದಿದ್ದ ತಕ್ಷಣವೇ ವಿ ಶುಡ್ ಡಿಲೀಟ್ ಎವ್ರಿಬಡಿ ಅರೌಂಡ್ ಅಸ್. ನಮ್ಮ ಜೊತೆ ಇರೋರ್ನೆಲ್ಲ ಡಿಲೀಟ್ ಮಾಡಬೇಕು. ಜಸ್ಟ್ ನಾವೇ ದೇವ್ರ ಜೊತೆ ಇರೋ ಥರ. ಹಂಗೇ ಆ ಜಾಯ್ ಬಂದಿದ್ದ ತಕ್ಷಣ ನೋಡಿ, ಆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ನೋಡಿ, ಯಾರು ಜಾಯಲ್ಲಿದ್ದಾರೋ ಅವ್ರಿಗೆ ಸ್ಟ್ರೆಸ್ ಇರಲ್ಲ. ಯಾರಿಗೆ ಸ್ಟ್ರೆಸ್ ಇದೆಯೋ ಅವ್ರು ಜಾಯ್ ಆಗಿರಲ್ಲ. ಇನ್ನೊಂದ್ಸತಿ ಹೇಳ. ದೋಸ್ ಹೂ ಆರ್ ಇನ್ ಸ್ಟ್ರೆಸ್, ಸ್ಟ್ರೆಸ್ಸಲ್ಲಿರೋರು ಹೆಂಗಿರಲ್ವಂತೆ? ಜಾಯ್ಫುಲ್ಲಾಗಿರಲ್ಲ. ಜಾಯಲ್ಲಿರೋರು ಸ್ಟ್ರೆಸ್ಸಲ್ಲಿರಲ್ಲ. ಸ್ಟ್ರೆಸ್ ಅಂದರೆ ಏನು ಗೊತ್ತಾ? ಒತ್ತಡ. ಅದಕ್ಕೆ ಹೇಳಿದ್ದು, ಯಾರು ಅಟ್ಟಿಸ್ಕೊಂಬರ್ದೇನೆ ಇವ್ರಿಗೆ ಮೈಂಡ್ ಈಸ್ ಸೋ ಬಿಸಿ. ಸ್ಟ್ರೆಸ್, ಯಾವುದಾದೋ ಥಿಂಕ್ ಮಾಡ್ಕೊಂಡು ಸ್ಟ್ರೆಸ್ ಆಗೋದು. ನಡೀದೇ ಇರೋದೆಲ್ಲ ಇವ್ರು ಆಗಲೇ ನಡೀದಿರೋ ಥರ ಥಿಂಕ್ ಮಾಡ್ಕೊಂಡು ಸ್ಟ್ರೆಸ್ ಆಗಿಬಿಡ್ತಾರೆ. ಇನ್ನು ನಾಳೆ ನಡೆಯೋದನ್ನು ಯೋಚನೆ ಮಾಡಿ ಇವತ್ತೇ ದೇ ವಿಲ್ ಬಿ ಇನ್ ಸ್ಟ್ರೆಸ್. ಯಾವುದೇ ಪರಿಸ್ಥಿತಿಯಲ್ಲೂ ಜಾಯ್ಫುಲ್ ಆಗಿ ಜಸ್ಟ್ ಥ್ಯಾಂಕ್ ಯು ಲಾರ್ಡ್,
ಇರೋದಕ್ಕಾಗಿ ದೇವ್ರಿಗೆ ಸ್ತೋತ್ರ ಮಾಡೋದು ನಾವು ಕಲ್ತ್ಕೊಬೇಕು. ಸ್ಟಾರ್ಟ್ ಥ್ಯಾಂಕಿಂಗ್ ಫಾರ್ ಆಲ್ ಯುವರ್ ಬ್ಲೆಸ್ಸಿಂಗ್ಸ್. ಸ್ಟಾರ್ಟ್ ಥ್ಯಾಂಕಿಂಗ್ ಫಾರ್ ದ ಪೀಪಲ್ ಇನ್ ಯುವರ್ ಲೈಫ್. ದೇವ್ರು ನಿಮ್ಮ ಲೈಫಲ್ಲಿ ಕೊಟ್ಟಿರೋ ಜನರಿಗಾಗಿ ಸ್ತೋತ್ರ ಮಾಡಿ, ಬ್ಲೆಸ್ಸಿಂಗ್ ಆಗಿ ಸ್ತೋತ್ರ ಮಾಡಿ, ಚರ್ಚ್ಗಾಗಿ ಸ್ತೋತ್ರ ಮಾಡಿ, ಇಂಥ ವಾಕ್ಯಕ್ಕಾಗಿ ಸ್ತೋತ್ರ ಮಾಡಿ, ಇಂಥ ಆರಾಧನೆಗಾಗಿ ಸ್ತೋತ್ರ ಮಾಡಿ. ಇನ್ನೂ ಯಾವಾಗ ಬರ್ತಿತ್ತೋ ಗೊತ್ತಿಲ್ಲ, ಇನ್ನೂ ಏನು ನನಗಾಗಿಲ್ಲ, ಇನ್ನೂ ನನಗೇನು ಆಗಿಲ್ಲ, ಇನ್ನೂ ನನಗೇನಾಗಿಲ್ಲ, ಇನ್ನೂ ನನಗೇನಾಗಿಲ್ಲ, ಅದನ್ನು ಬಿಟ್ಬಿಡೋಣ. ಏನೇನೆಲ್ಲ ದೇವ್ರು ಮಾಡಿದ್ರು, ಇಲ್ಲಿವರೆಗೂ ದೇವ್ರು ಏನೇನೆಲ್ಲ ಮಾಡಿದಾರೋ, ಜಸ್ಟ್ ಸ್ಟಾರ್ಟ್ ಮೆಡಿಟೇಟಿಂಗ್ ಅಬೌಟ್ ಇಟ್. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಪ್ಪ, ಈ ಜಾಯ್ ಏನಕ್ಕೆ ದೇವ್ರು ಕೊಡ್ತಾರೋ ಗೊತ್ತಾ? ಟು ಸೆಟ್ರೇಟ್ ದ ಬಯೋಕೆಮಿಸ್ಟ್ರಿ ಇನ್ ಯುವರ್ ಮೈಂಡ್. ಎಲ್ಲ ಆ ರಾಂಗ್ ಇನ್ಫಾರ್ಮೇಷನ್ಸ್ ಎಲ್ಲ ಡಿಲೀಟ್ ಆಗ್ತಾ ಇರಬೇಕು. ನೋಡಿ, ರಾಂಗ್ ಇನ್ಫಾರ್ಮೇಷನ್ಸ್ ನಮ್ಮ ಮೈಂಡಲ್ಲಿ ತುಂಬ ತುಂಬಿಟ್ಟಿದೆ. ಇಟ್ಸ್ ಆಲ್ರೆಡಿ ಡನ್, ಫುಲ್ಲಾಗಿ ತುಂಬಿಟ್ಟಿದೆ. ಜಾಯಲ್ಲಿ ದೇವರು ಅದನ್ನೆಲ್ಲ ಡಿಲೀಟ್ ಮಾಡ್ತಾರೆ. ಆ ಫ್ರೀಕ್ವೆನ್ಸಿ ಚೇಂಜ್ ಆಗಬೇಕು. ವೆನ್ ಯು ಸ್ಟಾರ್ಟ್ ಮೂವಿಂಗ್ ಇನ್ ಜಾಯ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಫ್ರೀಕ್ವೆನ್ಸಿ, ಇಫ್ ಯು ಆರ್ ಇನ್ ಜಾಯ್, ಇಟ್ ವಿಲ್ ಡಿಕ್ರೀಸ್ ದ ಸ್ಟ್ರೆಸ್ ಲೆವೆಲ್. ಇದನ್ನು ಒಂದು 3 months, ಜಸ್ಟ್ 3 months, ಯು ಪ್ರಾಕ್ಟೀಸ್ ಫಾರ್ 3 months, ನಿಮ್ಮ ಸ್ಟೋರಿ ಚೇಂಜ್ ಆಗಿರ್ತೈತೆ. ನೋಡಿ, ಇವತ್ತು ನಾನು ಹೇಳಿದ್ದನ್ನು ಒಂದು 3 ತಿಂಗಳು ಮಾಡಿದ್ರೆ ಸಾಕು. ಎಷ್ಟು ಬ್ಲೆಸ್ಸಿಂಗ್ಸ್ ನೀವು ಸೇರಿಸಿಟ್ಟಿರ್ತೀರ, ಎಷ್ಟು ಟೆಸ್ಟ್ ಮನಿಯೊಂದಿಗೆ ಬಂದಿರ್ತೀರ ನೋಡಿ ಬೇಕಾದರೆ. ಆದರೆ ನಿಮ್ಮನ್ನು ಸಂತೋಷ ಪಡಿಸೋಕ್ಕೆ ಬಿಡಲ್ಲ ಸೈತಾನ. ಸಿಚುವೇಶನ್ಸು, ಫ್ಯಾಮಿಲಿ, ಪರಿಸ್ಥಿತಿಗಳು ನಮ್ಮನ್ನೇನು ಮಾಡ್ತಾ ಇರ್ತದೆ ಗೊತ್ತಾ? ಓಹೋ, ನೀನೇನು ದೊಡ್ಡ ಇವನಾ ಅದಾ, ಓ ನೀನು ಸರಿನಾ, ಇದೆಲ್ಲ ನಮ್ಮನ್ನು ಇರಿಟೇಟ್ ಮಾಡ್ತಾ ಇರ್ತೈತೆ. ಆದರೆ ಯಾವುದೆಲ್ಲ ಎತ್ತು ಬಿಸಾಕಬೇಕು, ಯಾವುದನ್ನೆಲ್ಲ ದೂರ ಮಾಡಬೇಕು, ಅದನ್ನೆಲ್ಲ ಮಾಡಿ ಜಸ್ಟ್ ನೀವು ಏನೇ ಪರಿಸ್ಥಿತಿಯಲ್ಲೂ ನಾನು ಖುಷಿಯಾಗಿರ್ತೀನಿ, ಸಂತೋಷವಾಗಿರ್ತೀನಿ ಅಂತ ಒಂದು ತೀರ್ಮಾನ ಮಾಡಿ, ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಚೇಂಜ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ದೇವ್ರು ನಿಮ್ಮನ್ನು ಎಷ್ಟು ಆಶ್ರಯಿಸ್ತಾರೆ ಅಂದರೆ, ನಾವೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ನಾನು ನಿಮಗೆ ಸಡನ್ನಿಗೆ ನಾನು ನಿಮ್ಗೆ ಸಿಕ್ಬಿಟ್ಟೆ ದಾರಿಯಲ್ಲೋ, ಇವಾಗ ನೀವು ನಾನು ನೋಡ್ತೀರಾ, ಪಾಸ್ಟರ್ ಬನ್ನಿ ಟಿಫನ್ ಮಾಡೋಣ ಅಂತ ಕರ್ಕೊಂಡೋಗಿ 1-2 ಇಡ್ಲಿ ಕೊಡಿಸ್ತೀರ. ಯಾರಿಗೆ? ನನಗೆ. ಪಾಸ್ಟರ್ ತಿನ್ನಿ, ಪರವಾಗಿಲ್ಲ ತಿನ್ನಿ ಅಂತ. ನಾನು ತಿಂತೀನಿ. ನೀವು ಯಾವತ್ತಾದರೂ ದೇವ್ರ ಹತ್ರ ಕೇಳಿದ್ದೀರಾ, ಪಾಸ್ಟರ್ ನಾನು ಪಾಸ್ಟಿಗೆ 2 ಇಡ್ಲಿ ಕೊಡಿಸ್ತೀನಿ ಅಂತ? ನಾನು ನೋಡಿದ ತಕ್ಷಣ ಹೇಳ್ತೀರಾ, ಬನ್ನಿ ಪಾಸ್ಟರ್ 2 ಇಡ್ಲಿ ತಿನ್ನಿ ಅಂತ? ಯಾವತ್ತಾದರೂ ಪ್ರೇಯರ್ ಮಾಡಿದ್ದೀರಾ ಪಾಸ್ಟಿಗೆ ಇಡ್ಲಿ ಕೊಡಿಸ್ಬೇಕು ಅಂತ? ಇಲ್ಲ. ಯಾಕೆ? 2 ಇಡ್ಲಿ ಪ್ರೇಯರ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಯಾವುದದು? 2 ಇಡ್ಲಿ, 1-2 ಲಕ್ಷ ನಾನು ಕೊಡಬೇಕು, ಪಾಸ್ಟರ್ ಪ್ರೇಯರ್ ಮಾಡ್ತಾ ಇದ್ದೀನಿ. ಇವಾಗ ಪಾಸ್ಟ್ ಹತ್ರ 1-2 ಲಕ್ಷ ಕೊಡಬೇಕು. ಏನು ಮಾಡ್ತಾ ಇದ್ದೀರಾ? ಪ್ರೇಯರ್ ಮಾಡ್ತಾ ಇದ್ದೀರಾ. ಇಡ್ಲಿಗೆ ಯಾಕೆ ಪ್ರೇಯರ್ ಮಾಡಿಲ್ಲ? ಅದು ಇಡ್ಲಿ ತಾನೆ, 2 ಲಕ್ಷ ತಾನೆ ಅನ್ನೋದು ನಿನ್ನ ಮೈಂಡಿಗೆ ಬಂದ್ಬಿಡ್ತೈತೆ ಆಟೋಮೆಟಿಕ್. ಸೊ ಯು ಡೋಂಟ್ ಹ್ಯಾವ್ ಟು ಪ್ರೇ ಫಾರ್ ದ್ಯಾಟ್. ಅರ್ಥ ಆಯ್ತಾ? ನೋಡಿ, ಇವಾಗ 1-2 ಇಡ್ಲಿಗೆ ನೀವು ಪ್ರೇಯರ್ ಮಾಡಲ್ಲ, ಯಾಕಂದರೆ 2 ಇಡ್ಲಿ ತಾನೆ ಬಿಡು. ಅದೇ 2 ಲಕ್ಷನ ಫಸ್ಟ್ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ ತುಂಬ ದಿವಸ, ನಿಮ್ಗೆ ಕೊಡಬೇಕಾ ಬೇಡವಾ ಅಂತ. ಯಾಕೆ? ಅದು ದೊಡ್ಡದಾಗಿ ಕಾಣಿಸ್ತಾಯ್ತು ನಮ್ಮ ತಲೆಯಲ್ಲಿ. ಅಯ್ಯೋ ಇಷ್ಟು ಕೊಡಬೇಕಾ ಅಂತ. ನಿಮ್ಮ ಲೈಫ್ ಹೆಂಗಾಗಬೇಕು ಅಂದರೆ, ಪಾಸ್ಟರ್ ತಗೊಳ್ಳಿ 2 ಇಡ್ಲಿ ಕೊಡ್ಸಂಗೆ 2 ಲಕ್ಷ ಕೊಡೋದು ನಿನಗೆ ಈಸಿ ಥರ ನಿನ್ನ ಮೈಂಡ್ ಸೆಟ್ಟನ್ನಲ್ಲಿ ಥಿಂಕ್ ಮಾಡಿ, ಮೆಡಿಟೇಟ್ ಮಾಡಿ. ಎಸ್ ಐ ವಿಲ್ ಗಿವ್. ಫೈನಾನ್ಸ್ ನಿಮ್ಗೆ ಈ ಥರ ಆಗಬೇಕು. ಎಷ್ಟು ಜನ ಅಂತೀರಾ? ಈ ಥರ ನಿಮ್ಮ ಫೈನಾನ್ಸ್ ಚೇಂಜ್ ಆಗಬೇಕು, ನಿಮ್ಮ ಫೈನಾನ್ಸ್ ಲೆವೆಲ್ ಚೇಂಜ್ ಆಗಬೇಕು. ಚೇಂಜ್ ಆಗುತ್ತೆ. ಅದನ್ನೇ ಹಂಗೆ ಮೆಡಿಟೇಟ್ ಮಾಡಿ ಕಣ್ಣು ಮುಚ್ಕೊಂಡು, ಥ್ಯಾಂಕ್ ಯು ಲಾರ್ಡ್. ನೀವು ಬಂದು ನನಗೆ ಕೊಡೋ ಥರ ಮೆಡಿಟೇಟ್ ಮಾಡಿ. ಎಸ್, 2 ಲ್ಯಾಕ್ಸ್ಗೆ ಎಷ್ಟು ಬಂಡಲ್ಲು? 50,000 4 ಬಂಡಲ್ ತಗೊಂಡು ಮುಂದೆ ಬಂದು ಇಲ್ಲಿ ಪುಲ್ಪಿಟ್ ಮೇಲೆ ಇಡೋ ಥರ ಮೆಡಿಟೇಟ್ ಮಾಡಿ ನೋಡೋಣ. ಯು ವಿಲ್ ಕಮ್. ಬಂದೇ ಬರ್ತೀರಾ. ಫಸ್ಟ್ ಸ್ಟಾರ್ಟಿಂಗ್ 2 ಲಕ್ಷ, ಬರ್ತಾ 5 ಲಕ್ಷ ಚೇಂಜ್ ಆಗುತ್ತೆ. ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಓ ಮೈ ಗಾಡ್. ಜಸ್ಟ್ ಕ್ಲೋಸ್ ಯುವರ್ ಐಸ್, ಸ್ಟಾರ್ಟ್ ಮೆಡಿಟೇಟಿಂಗ್. ಹಾಗೇ ಬ್ಯಾಗಿಂದ ಎತ್ತಿರೋ ಇಲ್ಲ ಕವರಲ್ಲಿ ಎತ್ಕೊಂಬಂದಿದ್ರೋ, ಹೆಂಗೆ ಎತ್ಕೊಂಬಂದಿದ್ರೋ ಯೋಚನೆ ಮಾಡಿ ನೋಡಿ. ಹಂಗೆ 4 ಬಂಡನ್ನು ಹಂಗೆ ಕೈಯಲ್ಲಿ ಎತ್ಕೊಂಬಂದು ಮುಂದೆ ಬಂದು ಪುಲ್ಪಿಟಲ್ಲಿ ಇಡೋ ಥರ ಜಸ್ಟ್ ಸ್ಟಾರ್ಟ್ ಮೆಡಿಟೇಟಿಂಗ್. ಜಸ್ಟ್ ಹಾಗೆ. ಎಸ್, ವೆನ್ ಯು ಸ್ಟಾರ್ಟ್ ಮೆಡಿಟೇಟಿಂಗ್, ಮನಿ you will attract money, you will attract money, you will attract money. Stop praying, start thinking. Oh, thank you Holy Spirit.
ಇದು ದೇವ್ರ ಮನುಷ್ಯನಲ್ಲಿ ಇಟ್ಟಿರೋದು. ಇದನ್ನು ಯಾರು ಥಿಂಕ್ ಮಾಡಿದ್ರು ಬರುತ್ತೆ, ಅದು ಹಿಂದೂ ಆದರೂ ಮುಸ್ಲಿಮ್ ಆದರೂ ಕ್ರಿಶ್ಚಿಯನ್ ಆದರೂ. ಮತ್ತು ಯಾಕ್ರಿ ಚರ್ಚಿಗೆ ಬರದೇ ಇರೋರು, ಪ್ರೇಯರ್ ಮಾಡದೇ ಇರೋರು ಇನ್ನೂ ಚೆನ್ನಾಗಿದ್ದಾರೆ? ಯೋಚನೆ ಮಾಡಿ ನೋಡಿ. ಹೊರಗಡೆ ಇರೋ ಸಾಹುಕಾರರೆಲ್ಲ ಹೆಂಗೆ ಸಾಹುಕಾರ ಆದರು ವಿತೌಟ್ ಪ್ರೇಯರ್? ನಾವು ಇಷ್ಟು ಪ್ರೇಯರ್ ಮಾಡಿದ್ರು ಈ ಗತಿಯಲ್ಲಿದ್ದೀವಿ. ಅವ್ರು ಪ್ರೇಯರ್ ಮಾಡಿದೆ ಹಂಗಿದೆ ಥಿಂಕಿಂಗ್. ವೆನ್ ಮ್ಯಾನ್ ಥಿಂಕ್ಸ್ ಯು ವಿಲ್ ಅಟ್ರ್ಯಾಕ್ಟ್. ಅವನು ಹಿಂದೂ ಆಗಿರಲಿ ಕ್ರಿಶ್ಚಿಯನ್. ಅದಕ್ಕೆ ನಾನು ಹೇಳಿದ್ದು ಕೆಲವೊಂದು ಲಾಸ್ ಇದೆ, ಏರೋಡೈನಮಿಕ್ ಲಾಸ್, ಗ್ರಾವಿಟೇಷನಲ್ ಲಾಸ್, ಈ ಥರನೇ ಮನಿ ಲಾಸ್. ಇದನ್ನು ಯಾರು ಥಿಂಕ್ ಮಾಡಿದ್ರೋ ಅದು ಅವ್ರ ಹತ್ರ ಹೋಗುತ್ತೆ. ಬ್ಯುಸಿಯಾಗಿರ್ತಾರೆ ನೋಡಿ, ಬಿಸ್ನೆಸ್ ಮಾಡೋರು ಬ್ಯುಸಿಯಾಗಿರ್ತಾರೆ, ಅದನ್ನೇ ಥಿಂಕ್ ಮಾಡ್ತಾರೆ. ಬೆಳಿಗ್ಗೆ ಎದ್ದೇಳ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, 5 ಗಂಟೆಗೆ ಅಂಗಡಿ ಓಪನ್ ಮಾಡ್ತಾರೆ, ಇವತ್ತು ದುಡ್ಡು ಬರುತ್ತೆ ಅಂತ. ಅವ್ರು ಏನು ಮಾಡ್ತಾರೆ, ಪೂಜೆ ಮಾಡ್ತಾರೆ ಅಷ್ಟೇ. ನಾವು ಪ್ರೇಯರ್ ಮಾಡ್ತಾಯಿದ್ದೀವಿ ಅಷ್ಟೇ. ಅವ್ರು ಪೂಜೆ ಮಾಡಿ ಕೆಲ್ಸಕ್ಕೆ ಹೋಗ್ತಾರೆ, ನಾವು ಪ್ರೇಯರ್ ಮಾಡಿ ಮಲ್ಕೊಂಡಿದ್ದೀವಿ. ಅದೇ ಪ್ರಾಬ್ಲಮ್. ದೇವ್ರು ನೋಡ್ಕೊಳ್ತಾರೆ, ನಾನು ಪ್ರೇಯರ್ ಮಾಡಿದ್ದೀನಿ, ದೇವ್ರು ನೋಡ್ಕೊಳ್ತಾರೆ. ಅವ್ರು ಹಂಗಲ್ಲ, ಪೂಜೆ ಮಾಡಿಬಿಟ್ಟು ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ಅವ್ರು ಚೆನ್ನಾಗಿದ್ದಾರೆ. ನಾವು ಬೇರೆ ಪ್ರೇಯರ್ ಮಾತ್ರ ಮಾಡ್ತಾಯಿದ್ದೀವಿ, ಏನು ಮಾಡ್ತಾಯಿಲ್ಲ. ಸೊ ದಿಸ್ ಈಸ್ ಒನ್ ಲಾ. ಇದು ಮನುಷ್ಯನೊಳಗಡೆನೇ ಇಟ್ಟಿರೋದು ದೇವರು. ಇದು ಅವ್ರು ತಿಂದರೂ ಜೀರ್ಣ ಆಗುತ್ತೆ, ನಾವು ತಿಂದರೂ ಜೀರ್ಣ ಆಗುತ್ತೆ. ನೀವು ಒಂದು ಪ್ರೇಯರ್ ಮಾಡ್ತೀರಾ, ಒಂದು ಆಪಲ್ ತಿನ್ನಬೇಕು, ತಿಂತೀರಾ. ಪೂಜೆ ಮಾಡೋರು, ರಕ್ಷಣೆ ಹೊಂದದೇ ಇರೋರು ತಿಂತಾರೆ, ಅವನಿಗೂ ಡೈಜೆಸ್ಟ್ ಆಗುತ್ತೆ. ನಿನಗೆ ಮಾತ್ರ ಏನು ಯೇಸು ಸ್ವಾಮಿ ಒಳಗಡೆ ಬಂದು ಮಿಕ್ಸಿ ಹಾಕಿದ್ದಾರಾ? ದಟ್ ಈಸ್ ಎ ಲಾ. ಎಲ್ಲ ಒಳಗಡೆ ಯಾರಾದರೂ ರುಬ್ತಾ ಇದ್ದಾರಾ ಪ್ರೇಯರ್ ಮಾಡೋರಿಗೆ? ಅವ್ರಿಗೂ ಜೀರ್ಣ ಆಗುತ್ತೆ, ನಿಮಗೂ ಜೀರ್ಣ ಆಗುತ್ತೆ. ದಿಸ್ ಈಸ್ ಒನ್ ಲಾ. ಅದೇ ಮೈಂಡ್ ಫ್ರೀಕ್ವೆನ್ಸಿ. ಯಾರು ಬೇಕಾದ್ರೂ ಥಿಂಕ್ ಮಾಡ್ಬೋದು. ಯು ಕ್ಯಾನ್ ಅಟ್ರಾಕ್ಟ್ ಮನಿ. ಇಂಥದ್ದೆಲ್ಲ ಮಾಡೋದನ್ನ ಬಿಟ್ಬಿಟ್ಟು ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ ಪಾಸ್ಟರ್. ಯು ಸ್ಟಾಪ್ ಪ್ರೇಯಿಂಗ್ ಬೆಟರ್. ಯು ಬೆಟರ್ ಸ್ಟಾಪ್ ಪ್ರೇಯಿಂಗ್, ಸ್ಟಾರ್ಟ್ ಮೆಡಿಟೇಟಿಂಗ್. ಇದನ್ನು ಮಾಡಿ ನೋಡಿ, ಒಂದು 3 months ಜಾಯ್ಫುಲ್ ಆಗಿರಿ. ಜನ ಅದಕ್ಕೆ ರೀ ಕ್ಯಾಂಪ್ಗೆ ಹೋಗೋದು ಎಲ್ಲ. ಯಾಕೆ ಆಶ್ರಮದಲ್ಲೆಲ್ಲ ನೈಟ್ ಕ್ಯಾಂಪು, ಶಿವರಾತ್ರಿ, ಮಹಾಶಿವರಾತ್ರಿ ಇದೆಲ್ಲ ನಡೆಯೋದು. ನಿತ್ಯಾನಂದ, ಸದ್ಗುರುಸ್ ಎಲ್ಲ ನೋಡಿ ಒಳ್ಳೆ ಒಳ್ಳೆ ಲೈಟ್ಗಳು ಹಾಕಿರ್ತಾರೆ, ಸ್ಟೇಜ್ ಎಲ್ಲ ಅರೇಂಜ್ ಮಾಡಿರ್ತಾರೆ, ಎಲ್ಲ ಡ್ಯಾನ್ಸಿಂಗ್, ಫುಲ್ ಡ್ಯಾನ್ಸಿಂಗ್, ಎಲ್ಲ ವೈಟಲ್ಲಿ ಫುಲ್ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಅವರು ಓಂ 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 ಅಂತಾರೆ, ನಾವು ಅಲ್ಲೆಲ್ಲೂಯ ಅಲ್ಲೆಲ್ಲೂಯ ಅಂತೀವಿ ಅಷ್ಟೇ. ಅವ್ರು ಅಲ್ಲಿ ಮಾಡಿದ್ರು ಸ್ಟ್ರೆಸ್ ಲೆವೆಲ್ ಡೌನ್ ಆಗುತ್ತೆ, ನೀನು ಇಲ್ಲಿ ಮಾಡಿದ್ರೆ ಇನ್ನೂ ಡಬಲಾಗಿ ಡೌನ್ ಆಗುತ್ತೆ. ಬಿಕಾಸ್ ಹಿಯರ್ ದ ಪ್ರೆಸೆನ್ಸ್ ಆಫ್ ಗಾಡ್, ದ ಹೋಲಿ ಸ್ಪಿರಿಟ್ ಈಸ್ ಹಿಯರ್. ಸೊ ಸ್ಟಾರ್ಟ್ ಡೂಯಿಂಗ್ ದಟ್. ಸೊ ಚರ್ಚಿಗೆ ಬಂದಿದ ತಕ್ಷಣ ವಿ ಶುಡ್ ಫರ್ಗೆಟ್ ಎವ್ರಿಥಿಂಗ್. ಎಲ್ಲ ಅಟ್ಮಾಸ್ಫಿಯರ್ ಮರ್ತುಬಿಟ್ಟು ಸ್ಟಾರ್ಟ್ ಡ್ಯಾನ್ಸಿಂಗ್, ಸ್ಟಾರ್ಟ್ ಕ್ಲಾಪಿಂಗ್. ಚೆನ್ನಾಗಿ ಕೈ ತಟ್ಟಬೇಕು, ಎಲ್ಲ ಮರಿಬೇಕು, ಮರ್ತು ಆಡಬೇಕು, ನಗಾಡ್ಕೊಂಡು ಹಾಗೆ ದೇವರೊಂದಿಗೆ ಒಂದು ಕನೆಕ್ಷನ್ ಆಗಿರಬೇಕು. ಎಲ್ಲ ಸ್ಟ್ರೆಸ್ ಲೆವೆಲ್ ಹಾಗೆ ಡೌನ್ ಆಗ್ತಾ ಇರ್ತದೆ, ಎಲ್ಲ ಮರ್ತು ಹಾಡ್ತಾ ಇರಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ಓ ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ ಎಲ್ಲ ಒಳ್ಳೆಯದೇ ಆಗೋದು ದೇವಾ, ನಿನ್ನ ಪ್ರೀತಿಸಿದ ನನಗೆ. Thank you, Jesus. Just close your eyes and relax yourself. Oh, glory, Lord. Glory. Thank you, Lord. Every atmosphere is changing. Thank you, Lord. Every atmosphere is changing. Thank you, Lord. Amen. Amen. Be seated. ದೇವರು ನಮ್ಮೊಂದಿಗೆ ಮಾತನಾಡಿದ ಕರಗಳನ್ನು ತಟ್ಟಿ. ಓ ಮೈ ಗಾಡ್. ಆಮೆನ್. ಸೊ ಈ ವಾಕ್ಯನ ಕೇಳಿದಂಥ ಎಲ್ಲರ ಜೀವಿತಗಳಲ್ಲಿ ಇವತ್ತೊಂದು ಬಿಡುಗಡೆ ಉಂಟು.
ದೇವರು ನಿಮಗೆ ಅದ್ಭುತ ಮಾಡಿದ್ದಾರೆ ಅಂತ ನಾನು ನಂಬ್ತೀನಿ. ಗಾಡ್ ಬ್ಲೆಸ್ ಯು. ಆಮೇಲೆ ದೇವ್ರಿಗಾಗಿ ಕೊಡಬೇಕು ಅನ್ನೋರು, ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋದು, ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ರಯಿಸಲಿ. ನಾನು ಮೂಡುಬಿದ್ರೆಯಿಂದ ಬಂದಿದ್ದೇನೆ. ನಮ್ಮ ಫ್ಯಾಮಿಲಿಯನ್ನು ಕರ್ಕೊಂಬಂದಿದ್ದೇನೆ. ಬ್ರದರನ್ನು ನಾವು ಇಲ್ಲೇ ಅಲ್ಲ, ನಾನು ಯುರೋಪಲ್ಲಿರುವಾಗ ನಾನು ಇಲ್ಲಿ ಇವ್ರದ್ದೊಂದು 2-3 ವೀಡಿಯೋ ನಾನು ನೋಡಿದ್ದೇನೆ. ಭಯಂಕರ ಒಂದು ಪವರ್ಫುಲ್ಲಾಗಿ ಮಾತಾಡ್ತಾರೆ. ಬಟ್ ಎಷ್ಟೊಂದು ಬಿದ್ದವರಿಗೆ ಆಗಲ್ಲ ಅಂತ, ಲೈಫ್ ಹೋಯ್ತು ನಮ್ಮದು ಅಂತ ಭಾವನೆಯಲ್ಲಿ ಇದು ಮಾಡ್ತಾರಲ್ಲ, ಅವರು ನೀವು ಖಂಡಿತವಾಗ್ಲೂ ಇನ್ಕ್ರೀಸ್ ಮಾಡ್ತಾರೆ. ಥ್ಯಾಂಕ್ ಯು. ಸೊ ಅವ್ರು ನನಗೆ ಫೋನ್ ಮಾಡಬೇಕಾದ್ರೆ ಜರ್ಮನಿಯಿಂದ ನನಗೆ ಇದು ವಾಟ್ಸಪ್ ಕಾಲ್ ಮಾಡಿದರು. ಫಾಸ್ಟರ್, ಈ ಥರ ನಿಮ್ಮ ಸತ್ಯನ ನಾನು ಕಂಟಿನ್ಯೂ ಕೇಳ್ತಾ ಇದ್ದೀನಿ, ನಾನು ಬಂದು ಬ್ಯಾಪ್ಟಿಸಮ್ ನಿಮ್ಮ ಹತ್ರನೇ ತೊಗೊಬೇಕು ಅಂತ. ಸೊ ಅವ್ರು ನಿನ್ನೆ ನೈಟು ಮ್ಯಾಂಗ್ಳೂರಿಂದ ಮೂಡುಬಿದ್ರೆ ಅಲ್ಲಿಂದ ಫ್ಯಾಮ್ಲಿಯಾಗಿ ಇವತ್ತು ಬ್ಯಾಪ್ಟಿಸಮ್ಗಾಗಿ ಇವತ್ತು ಬಂದಿದ್ದಾರೆ. ಚೆನ್ನಾಗಿ ಒಂದು ಸತಿ ಕರಗಣತಾರೆ. ವಿ ವೆಲ್ಕಮ್ ಯು. ಗಾಡ್ ಬ್ಲೆಸ್ ಯು ಬ್ರದರ್.